ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಲ್ಲಿ ನೋಡಿದ್ರು ಬರೀ ಕಾಕಿ ಪಡೆಗಳ ನ್ಯೂಸೇ ನಡೀತಾ ಇದೆ. HSR ಲೇಔಟ್ ಅಲ್ಲಿ ರಾಘವೇಂದ್ರ ಅನ್ನೋ ಪೊಲೀಸ್ ಕಾನ್ಸ್ಟೇಬಲ್ ಯಾರೋ ಹೆಣ್ಮಗಳ ಜೊತೆ ಓಡಾಗಿದ್ದಾನೆ. ಆ ಅಮ್ಮನ ಗಂಡ ಮಂಜು ಅಂತ, ಇವನು HSR ಲೇಔಟ್ ಕಾನ್ಸ್ಟೇಬಲ್. ಗುರು ರಾಘವೇಂದ್ರ, ಆ ದೇವರ ಹೆಸರು ರಾಘವೇಂದ್ರನ ಇಸ್ಕೊಂಡು ಈ ಕೆಲಸ ಎಲ್ಲ ಮಾಡ್ತಾ ಇದೆಯಲ್ಲೋ, ಅದು ಆ ಯೂನಿಫಾರ್ಮ್ ಹಾಕೊಂಡು. HSR ಲೇಔಟ್ ಪೊಲೀಸ್ ಕಾನ್ಸ್ಟೇಬಲ್ ಕಂಡೋರ್ ಮನೆ ಹೆಣ್ಮಗಳನ್ನ ಯಾರೋ ಮಂಜು ಅಂತ ಅವ್ರ ಹೆಂಡತಿನ ಹೊಡ್ಕೊಂಡು ಓಡೋಗಿದ್ದಾನೆ. ಪೊಲೀಸ್ ಸ್ಟೇಷನ್ಗಳು ಸೇಫ್ಟಿ ಮಾಡೋಕ್ಕೋಸ್ಕರ, ಸಾರ್ವಜನಿಕರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಅಂತಂದ್ರೆ ಕಂಡೋರ್ ಮನೆ ಹೆಣ್ಮಕ್ಳನ್ನು ಬಿಡ್ತಾ ಇಲ್ಲ ಪೊಲೀಸರು. ATM ಅಲ್ಲಿ ದುಡ್ಡು ಬಿಡ್ತಾ ಇಲ್ಲ, ಕಳ್ಳನ ಹತ್ರ ಸೀಸ್ ಮಾಡಿದ ಚಿನ್ನ ಬಿಡ್ತಾ ಇಲ್ಲ. ಯಾರಾದ್ರೂ ಹೆಣ್ಮಗಳು ಠಾಣೆಗೆ ಬಂದು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ರೆ ಬಂಚಿಗೆ ಬಾ ಅನ್ನೋನು. ಯಾರು ಅಂತ ಹೇಳಿದ್ರೆ DJ ಹಳ್ಳಿ ಪ್ರಕಾಶ ಅಂತ, ASI. ಆಯಮ್ಮ ಯಾರೋ ರೌಡಿ ಮನೇಲಿ ಕೆಲಸ ಮಾಡ್ತಾ ಇದ್ಲಂತೆ, ಬಾಡಿಗೆಗಿದ್ಲಂತೆ. ಅವನ ಹೆಸರು ಏನೋ ಬಾಬಿ ಅಂತ. ಬಾಬಿ ಅನ್ನೋರ್ ಮನೆಯಲ್ಲಿ ಆಯಮ್ಮ ಏನೋ ಅಲ್ಲಿದ್ರೆ ಅವನು ಕಿರುಕುಳ, ಐ ಥಿಂಕ್ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾ ಇದ್ದಂತೆ. ಆಯಮ್ಮ DJ ಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ASI ಕಂಪ್ಲೇಂಟ್ ಕೊಟ್ರೆ ಅವನು ASI, ಅವನ ಹೆಸರು ಪ್ರಕಾಶ ಅಂತೆ. ಪ್ರಕಾಶ ASI DJ ಹಳ್ಳನು ಮಂಚಿಗ್ ಬಾ ಏನು ದರಿದ್ರ, ಆ ದರಿದ್ರ ಲತ್ತೆ ಹೊಡೆದಿದೆ ಈ ಕರ್ನಾಟಕದ ಪೊಲೀಸ್ ಇಲಾಖೆಗೆ. ನಾವು ಎಷ್ಟು ದಿನ ಉಗಿದ್ರು ನನಗೆಲ್ಲ ಉಗಿದಿದ್ದು ಜಗದೀಶು, ಅಯ್ಯೋ ಇನ್ಯಾರಿಗೋ ಉಗಿದ್ರು ಅಂತ ಪ್ರತಿದಿನ ಬೀದಿಗೆ ಬಂದು ತಮ್ಮ ನೈರ್ಮಲ್ಯವನ್ನ, ತಮ್ಮ ಗಲೀಜನ್ನ, ತಮ್ಮ ಬೇವರ್ಸಿ ನಡೆಯನ್ನ ಈ ಕರ್ನಾಟಕದ ಪೊಲೀಸರು ತೋರಿಸ್ತಾ ಇದ್ದಾರೆ. ನೋಡಿ ಅಯ್ಯೋ ದೇವ್ರೆ, ಇವರೆಲ್ಲ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರಾಗಿದ್ದಾರ? ನಮ್ಮ ದುರಾದೃಷ್ಟ, ನಮ್ಮ ಹೋಮ್ ಮಿನಿಸ್ಟ್ರು ಬಿಸಿ. ಇವರೆಲ್ಲ ಲೂಟಿ ಮಾಡಿದ್ರೆ ನೋಡಿ, HSR ಲೇಔಟಿನ ಅವನ ಹೆಸರೇನು ಗೊತ್ತಾ? ರಾಘವೇಂದ್ರ ಅಂತೆ. ಏನೋ ನಿನಗೆ ಬಂದಿರೋದಲ್ಲೇ ದೊಡ್ಡ ರೋಗ. ಕಂಡೋರ್ ಮನೆ ಹೆಣ್ಣು ಮಗಳನ್ನ ಹೊಡ್ಕೊಂಡು ಹೋಗಿದ್ಯಲ್ಲೋ, ಯಾರೋ ಮಂಜು ಅಂತೆ, ಅವನ ಹೆಂಡತಿನ ಅವ್ನು ಹೊಡ್ಕೊಂಡು ಹೋಗಿದ್ದಾನಂತೆ. ಯಾರೋ HSR ಲೇಔಟಿನ ಪೊಲೀಸ್ ಕಾನ್ಸ್ಟೇಬಲ್, ಯಾರೋ ಇವರು ನಮ್ಮ BTV ಹಾಕಿದ್ರು, ಆಂಟಿನ ಹೊಡೆದುಕೊಂಡು ಹೋದ ಪೊಲೀಸ್ ಕಾನ್ಸ್ಟೇಬಲ್ ಅಂತ. BTV ಅವ್ರಿಗಂತೂ ಫುಲ್ ಹಬ್ಬ ಮಾಡ್ತಾವ್ರೆ. ಅದೆಲ್ಲೆಲ್ಲ ಹಿಡ್ಕೊಂಬತ್ತವ್ರೆ. ನೆನ್ನೇನೋ ಮನೇನೋ ಹಾಕಿದ್ರು, ನೆಲಮಂಗಲದಲ್ಲಿ ಯಾರೋ ಒಬ್ಬನು ಅತ್ತೆಕರೇನೋ ರಿಜಿಸ್ಟರ್ ಮಾಡಿಸ್ಕೊಂಡ್ಬಿಟ್ಟಾನೆ ಪೊಲೀಸ್ ಕಾನ್ಸ್ಟೇಬಲ್ ಅಂತ. BTV ಅಂತೂ ಸಾಯಂಕಾಲ ಹೊತ್ತು ಈ ಮಾಧ್ಯಮಗಳು ಇವ್ರನ್ನ ಶೃಂಗಾರ ಮಾಡಿದ್ದು ಸೂಪರ್ ಕಾಪ್ ಅಂತೆ. ಸೂಪರ್ ಕಾಪ್ ಅಲ್ಲ ಕಣೋ, ಕಳ್ಳ ಕಾಪು ಅಂತ ಸಾಯಂಕಾಲ ಹೊತ್ತು ಒಂದು ಪ್ರೋಗ್ರಾಮ್ ಮಾಡ್ಬೇಕು ಪರ್ಮನೆಂಟ್ ಆಗಿ ಇನ್ಮೇಲೆ. ಯಾಕೆ ಅಂತಂದ್ರೆ ಏನೋ ಪಕ್ಕದ ಮನೆ ಆಂಟಿನ ಹೊಡ್ಕೊಂಡು ಹೋಗ್ತಾರೆ. ಇವನು ಯಾರೋ ಹೆಸರು ರಾಘವೇಂದ್ರ, HSR ಲೇಔಟ್ ರಾಘವೇಂದ್ರ. ಆಹಾ, ನೀನು ಅಲೋ ಆ ಗುರು ರಾಘವೇಂದ್ರನ ಹೆಸರಿಟ್ಕೊಂಡು ಏನ್ ಬಾಳ್ತೀಯೋ ನೀನು? ಪಕ್ಕದ ಮನೆ ಆಂಟಿನ ಹೊಡ್ಕೊಂಡು ಹೋಗಿದ್ದಾನೆ, ಅವ್ರ ಗಂಡ ಬಂದು HSR ಲೇಔಟ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ನನ್ನ ಹೆಂಡತಿನ ಹೊಡ್ಕೊಂಡು ಹೋಗಿದ್ದಾನೆ ಅಂತ. ಈಗ ನೋಡಿ, ಚಿನ್ನ ಕದ್ದಿದ್ದಾಯ್ತು, ATM ಕದ್ದಿದ್ದಾಯ್ತು, ಲಾಡಿ ಬಿಚ್ಚಿದ್ದಾಯ್ತು, ಈಗ ಪಕ್ಕದ ಮನೆ ಆಂಟಿಗಳನ್ನ ಹೊಡ್ಕೊಂಡೋಗೋ ಮಟ್ಟಕ್ಕೆ ಕರ್ನಾಟಕ ಪೊಲೀಸರು ಬಂದವ್ರೆ. ನೀವು ನಿಮ್ ಯೂನಿಫಾರ್ಮು, ನೀವು ಮಾಡೋ ಕಳ್ತನ, ನೀವು ಮಾಡೋ ATM ದರೋಡೆ, ನೀವು ಮಾಡೋ ವಸೂಲಿ, ನೀವು ಮಾಡೋ ಭ್ರಷ್ಟಾಚಾರ, ಅಪ್ಪಪ್ಪಪ್ಪ, ನೀವು ಪೊಲೀಸರು, ಕಳ್ಳರು, ದರೋಡೆಕೋರರು, ರೇಪಿಸ್ಟ್ಗಳು, ಇನ್ನ ವಗೆರ ಎಲ್ಲ ಹಾಕಿದ್ರು ಕೂಡ ನಿಮ್ಮನ್ನ ಹೊಗಳಿಲಿಕ್ಕೆ ನಾಲ್ಗೆ ಸಾಲದು ಗುರು. ಅಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತೀರಾ. ಪಕ್ಕದ ಮನೆ ಆಂಟಿ ನೋಡ್ಕೊಂಡೋದಾನೆ ಇವನು. ಆಮೇಲೆ DJ ಹಳ್ಳಿನಲ್ಲಿ ಇವನು ಯಾರೋ ASI ಪ್ರಕಾಶ ಅಂತಲೇ. ಪ್ರಕಾಶ, ಏನೋ ಬಂದಿರೋದು ನಿನಗೆ. ಆ ಹೆಣ್ಣು ಮಗಳು ರೌಡಿಯಿಂದ ಬಚಾವಕ್ಕೋಸ್ಕರ ಏನೋ ಬಂದು DJ ಹಳ್ಳಿನಲ್ಲಿ ಕಂಪ್ಲೇಂಟ್ ಕೊಟ್ರೆ ಹೆಣ್ಣು ಮಗಳು ಮಂಚಿಗ್ ಬಾ ಬೇಬರ್ಸಿ. ಮನೆಯಲ್ಲಿ ಫ್ಯಾಮಿಲಿ ಇಲ್ವೇನೋ? ಇಲ್ಲ ಯಾರನ್ನ ಒಂದು ಮದುವೆ ಆಗಿ ಸಾಯೋದಲ್ವಾ? ಆ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಪಿಂಪ್ ಕೆಲಸ ಮಾಡ್ತಿರಲ್ಲ ಬೇವರ್ಸಿಗಳ. ನಿಮ್ಮ ಕ್ಯಾರೆಕ್ಟರ್ ಲೆಸ್ ನನಗೆ 14 ವರ್ಷದಿಂದನೇ ಗೊತ್ತು. ಕರ್ನಾಟಕದ ಪೊಲೀಸರ ಯೋಗ್ಯತೆ 2010ರಿಂದನೇ ನಾನು ನೋಡಿದ್ದೀನಿ. ಓಕೆ, ಯಾವತ್ತೋ ಅವನು ಅಶೋಕ ನನ್ನ ಮೇಲೆ ಕೇಸ್ ಹಾಕಿ ಜೈಲು ಕಳಿಸ, ಆವತ್ತಿಂದ ನಿಮ್ಮ ಯೋಗ್ಯತೆಗಳನ್ನ ನಾನು ಬಿಡಿಯಾಗಿ ಕಂಡಿದ್ದೀನಿ. ಈಗ ಆ ಭಗವಂತನೇ ನಿಮ್ಮೊಬ್ಬೊಬ್ಬರನ್ನ ಬೀದಿ ತಗೊಂಡ್ಬಂದು ಬಿಡ್ತಾವನೆ.
HSR ಲೇಔಟಿನ ರಾಘವೇಂದ್ರ ಪೊಲೀಸ್ ಕಾನ್ಸ್ಟೇಬಲ್ ಆಂಟಿಯಿಂದ ಪರಾರಿಯಾಗಿದ್ದಾನೆ. ಮಂಜುನಾಥ್ ಅನ್ನೋ ಗಂಡ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಕರ್ನಾಟಕದಲ್ಲಿ ಹೋಮ್ ಮಿನಿಸ್ಟರ್ ಇದಾರ? ಏನ್ರಿ ಹೋಮ್ ಮಿನಿಸ್ಟರ್ ಈ ರೀತಿ ಚಲ್ಲಾಟ ಆಡ್ತಾ ಇದ್ದಾರೆ ರೀ? ಪರಮೇಶ್ವರದ ಕತೆ ಕೇಳಬೇಕು. ಪರಮೇಶ್ವರ್ ಹೆಚ್ಚು ಕಮ್ಮಿ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಮೋದಿ ಫಾಲೋವರ್ ಆಗ್ಬಿಟ್ಟಿದ್ದಾರೆ. ಅವ್ರದ್ದು ಏನ್ ಕತೆ ಗೊತ್ತಾ? ಇವ್ರೇನೋ ಮೊನ್ನೆ ಸೆಷನ್ ಅಲ್ಲಿ ಹೇಳಿದ್ದಾರೆ, ಏನೋ ಡ್ರಗ್ ಪೆಡ್ಲರ್ಗಳ ಮನೆಯನ್ನ ಬುಲ್ಡೋಸರ್ ತಗೊಂಡವಳು. ಗುರು ಡ್ರಗ್ ಪೆಡ್ಲರ್ಗಳ ಮನೆಯನ್ನ ಬುಲ್ಡೋಸರ್ ಅಲ್ಲಿ ಏನೋ ಹೊಡಿತಾರಂತೆ. ಅಲ್ಲ ಮಿಸ್ಟರ್ ಹೋಮ್ ಮಿನಿಸ್ಟರ್, ಸಂವಿಧಾನ ಓದಿದ್ದೀರಾ? ನೀವು ಯಾರ್ರೀ ಶಿಕ್ಷೆ ಕೊಡಕ್ಕೆ? ಕೋರ್ಟ್ ಆದೇಶ ಮಾಡ್ಲಿ ಆಯ್ತಾ, ಬುಲ್ಡೋಸರ್ ಹೊಡಿ ಅಂತ. ನೋಡಿ ಈ ಪರಮೇಶ್ವರ್ ಯಾವ ಮಟ್ಟಕ್ಕೆ ಕಾನೂನು ಮತ್ತೆ ಸಂವಿಧಾನ ಮರ್ಯಾದೆ ಕೊಡೋರು ಯಾವನು ಈ ಲ್ಯಾಂಗ್ವೇಜ್ ಮಾತಾಡಲ್ಲ. ಅಲ್ರಿ, ಬುಲ್ಡೋಸರ್ ಅಲ್ಲಿ ಹೊಡಿಲಿಕ್ಕೆ ಪರ್ಮಿಷನ್ ಇದೆಯಾ? ಯಾವ ಕೋರ್ಟ್ ಆದೇಶ ಮಾಡಿದೆ ಬುಲ್ಡೋಸರ್ ಹೊಡಿಲಿಕ್ಕೆ? ಡ್ರಗ್ ಪೆಡ್ಲರ್ ಮನೆ ನಾವು ಬುಲ್ಡೋಸರ್ ಏನಂದ್ರೆ ಅಲ್ಲಿ ಯೋಗಿ ಈ ಮೋದಿ ಮಾಡ್ತಾವ್ರೆ. ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ. ಬುಲ್ಡೋಸರ್ ಎಲ್ಲ ಬಳಸಿದ್ರೆ ನಿಮಗೆ ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗುತ್ತೆ ಅಂತ ಪದೇ ಪದೇ ಸುಪ್ರೀಂ ಕೋರ್ಟ್ ಹೇಳಿದೆ. ಕರ್ನಾಟಕದ ಹೋಮ್ ಮಿನಿಸ್ಟರ್ ತಲೆನಲ್ಲಿ ಬುದ್ಧಿ ಇದೆಯಾ? ಕಾನೂನು ಗೊತ್ತಿದ್ಯಾ? ದೇಶದ ಸಂವಿಧಾನ ಯಾವತ್ತಾದ್ರೂ ಮುಟ್ಟಿದ್ಯಾ? ಪರಮೇಶ್ವರ್, ನೀವು ಮುಟ್ಟಿದ್ರೆ ಈ ಬುಲ್ಡೋಸರ್ ಕಹಾನಿ ಇದು ಏನಿದ್ರು UP ಮಾಡಲ್ಲ, ಅಲ್ಲೇ ಇರ್ಲಿ. ನಾವು ಏನೇ ತಪ್ಪು ಮಾಡಿದ್ರು ಶಿಕ್ಷೆ ಕೊಡಕ್ಕೆ ಕೋರ್ಟ್ ಇದೆ. ನೀವ್ ಯಾರ್ರೀ ಬುಲ್ಡೋಸರ್ ತಗೊಂಡು ಹೊಡಿಲಿಕ್ಕೆ? ಎಲ್ರಿ ಇದೆ ಕಾನೂನು? ರೀ ಪರಮೇಶ್ವರ್, ಅವನು ರೇಪೇ ಮಾಡಿರ್ಲಿ, ಮರ್ಡರೇ ಮಾಡಿರ್ಲಿ, ಡ್ರಗ್ ಪೆಡ್ಲಿಂಗೇ ಮಾಡ್ಲಿ, ಹೂ ಆರ್ ಯು ಟು ಟೆಲ್ ದಟ್ ವಿ ಆರ್ ಗೋಯಿಂಗ್ ಟು ಬುಲ್ಡೋಸ್? ಯಾರು ಕಾನೂನು ಕೊಟ್ಟಿದ್ದು? ಮತ್ತೆ ಹಂಗಾರೆ ಕೋರ್ಟ್ಗಳು ಏನಕ್ಕೆ ಇರೋದು? ಮತ್ತೆ ಹಂಗಾರೆ ಕೋರ್ಟ್ ಏನಕ್ಕೆ ಇರೋದು? ರೀ ಪರಮೇಶ್ವರ್, ನೀವು ಬುಲ್ಡೋಸರ್ ಮಾಡಂಗಿದ್ರೆ ಡ್ರಗ್ ಪೆಡರ್ ಅಲ್ರಿ, ಒಬ್ಬ ಕಸಬ್, ಪಾಕಿಸ್ತಾನಿ ಕಸಬ್, ಅವನಿಗೂ ಕೂಡ ನಾವು ನಮ್ಮ ದೇಶದ ಕಾನೂನಲ್ಲಿ ಅಡ್ವೊಕೇಟ್ ಕೊಟ್ಟು ಅವನಿಗೆ ಶಿಕ್ಷಾ ಪ್ರಕಟ ಆದ್ಮೇಲೆ ಅವನನ್ನ ನೇಣು ಹಾಕಿದ್ದು. ಅಂತ ಒಂದು ಉದಾಹರಣೆ ಇರೋ ಅಂತ ಭಾರತದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಬರೆದಿರೋ ಸಂವಿಧಾನದಲ್ಲಿ ಒಬ್ಬ ಪಾಕಿಸ್ತಾನಿ ಟೆರರಿಸ್ಟ್ಗೂ ಕೂಡ ನಾವು ವಕೀಲರನ್ನ ಕೊಟ್ಟು ಟ್ರಯಲ್ ನ ಕಂಡಕ್ಟ್ ಮಾಡಿ ಆಮೇಲೆ ಆ ಒಂದು ಕೋರ್ಟ್ ನೇಣು ಹಾಕುವಂದಾಗ ಹಾಕಿದಂತ ಈ ದೇಶ ನಮ್ಮದು. ಅಂತದ್ರಲ್ಲಿ ಡ್ರಗ್ ಪೆಡ್ಲರ್ ಮೇಲೆ ಹಂಗಾರೆ ಇಷ್ಟ ದಿನ ಏನ್ ಮಾಡ್ತಾ ಇದ್ರಿ? 2.5 ವರ್ಷ ಕಳೆದ 10 ವರ್ಷದಲ್ಲಿ ಕರ್ನಾಟಕ ಪೊಲೀಸರು ಆ ಡ್ರಗ್ ಪೆಡ್ಲರ್ ಕೊಡೋ ಎಂಜಿಲ್ ಕಾಸನ್ನ ತಿಂದು 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 ಯಾವ ಕಾಲೇಜ್ ಮುಂದೆ, ಯಾವ ಪಾನ್ ಬೀಡ ಅಂಗಡಿ, ಯಾವ ಟೀ ಸ್ಟಾಲು, ಯಾವ ಮೂಲೆನಲ್ಲೋ, ಇವನ್ ಫುಡ್ ಡೆಲಿವರಿ ಬಾಯ್ಸ್ ಇಂದ ಹಿಡಿದು, ಪೋಸ್ಟ್ ಇಂದ ಹಿಡಿದು, ಆಯ್ತಾ, ವಾಟ್ಸ್ಆಪ್ ಗ್ರೂಪ್ ಇಂದ ಹಿಡಿದು ಎಲ್ಲಿ ಬೇಕಾದ್ರೂ ಕೂಡ ಗಾಂಜಾ ಸಿಗುತ್ತೆ, ಡ್ರಗ್ಸ್ ಸಿಗುತ್ತೆ. ಬೆಂಗಳೂರಲ್ಲಿ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಬೇಕಾದ್ರೆ ಸಿಗುತ್ತೆ. ಹಂಗ ಮಾಡಿದ್ದು ಇದೆ. ಲಾಡಿ ಬಿಚ್ಚೋ ಪೊಲೀಸರು, ಆಯ್ತಾ, ಆಂಟಿ ಜೊತೆ ಓಡೋಗೋ ಪೊಲೀಸರು, ಕದ್ದಿರೋ ಚಿನ್ನದಲ್ಲಿ ಎಂಟಿಗೆ ಒಡವೆ ಮಾಡೋ ಪೊಲೀಸರು, ಆಯ್ತಾ, ಡಕಾಯಿತಿ ಮಾಡೋ ಪೊಲೀಸರು, ATM ನ ದರೋಡೆ ಮಾಡೋ ಪೊಲೀಸರು, ಎಲ್ಲರೂ ಇವರೇ ಮಾಡಿದ್ದು. ಈಗ ಈ ಪೊಲೀಸ್ ಇಲಾಖೆ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ, ಬರೀ ರಾಜ್ಯದಲ್ಲ, ಮಧ್ಯಪ್ರದೇಶದಲ್ಲಿ ಯಾರೋ ಒಬ್ಬ ಹುಡುಗನ ಕಿಡ್ನಾಪ್ ಮಾಡಿಬಿಟ್ಟು ಅವನ ಮೇಲೆ ಸುಳ್ಳು ಗಾಂಜಾ ಕೇಸ್ ಹಾಕಿ ಕೊನೆಗೆ CCTVನಲ್ಲಿ ಹೈಕೋರ್ಟ್, ಮಧ್ಯಪ್ರದೇಶ ಹೈಕೋರ್ಟ್ ಆ ಹುಡುಗ ನಿರಪರಾಧಿ ಅಂತ ಗೊತ್ತಾಗಿದೆ ಕೇವಲ ಒಂದು CCTV ಇಂದ. ಎಸ್ ಸರ್, ನೀವು ಒಂದು ನ್ಯೂಸ್ ಚಾನಲ್ ಬರ್ತಾ ಇದೆ ಬೈ ವೆಡ್ನೆಸ್ಡೇ ನಮ್ಮ ಚಾನಲ್ ನಿಮಗೆ ಅವೈಲೇಬಲ್ ಇರ್ತದೆ. ಬೈ ವೆಡ್ನೆಸ್ಡೇ ವಿ ಆರ್ ಲಾಂಚಿಂಗ್ ಅವರ್ ನಮ್ಮ ಟೀಮ್ ನ್ಯೂಸ್ ಚಾನಲ್ ನ ಲಾಂಚ್ ಮಾಡ್ತಾ ಇದೆ. ಮಧ್ಯಪ್ರದೇಶದಲ್ಲಿ ಹುಡುಗನ್ನೇ ಕಿಡ್ನಾಪ್ ಮಾಡಿ ಹುಡುಗನ ಮೇಲೆ ಡ್ರಗ್ ಕೇಸ್ ಹಾಕಿ, ಸುಳ್ಳು ಕೇಸ್ ಹಾಕಿ ಸಿಕ್ಕಾಕ್ಸಿದಂತ ಇನ್ಸ್ಪೆಕ್ಟರ್ ಒಂದು ಕಡೆ CCTVನಲ್ಲಿ ಬಯಲಾಗಿದೆ. ನಾನು ಹೇಳೋದೇನು ಅಂತಂದ್ರೆ, ಈ ಲಾಡಿ ಬಿಚ್ಚೋ ಪೊಲೀಸರು, ಈ ATM ದರೋಡೆ ಮಾಡೋ ಪೊಲೀಸರು ನೋಡಿ, ಅವನು DJ ಹಳ್ಳಿ ಪ್ರಕಾಶ ಅಂತ, ಲೇ ಪ್ರಕಾಶ ASI, ಏನೋ ನಿನಗೆ ಬಂದಿರೋದು ದೊಡ್ಡ ರೋಗ. ಆ ಹೆಣ್ಣು ಮಗಳು ರೌಡಿಯಿಂದ ಬಚಾವಕ್ಕೋಸ್ಕರ DJ ಹಳ್ಳಿಗೆ ಬಂದು ಕಂಪ್ಲೇಂಟ್ ಕೊಟ್ರೆ ASI ಪ್ರಕಾಶ ಮಂಚಿಗ್ ಬಾ ಲೇ. ಈ ತರ ಎಲ್ಲ ಮಾಡಿದ್ರೆ ಯಾರೋ ಬರ್ತಾರೆ ಪೊಲೀಸ್ ಸ್ಟೇಷನ್ಗೆ. ಒಂದು ದೊಡ್ಡ ಲೂಟಿಕೋರರು, ರೇಪಿಸ್ಟ್ಗಳು, ಆಮೇಲೆ ಸೆಕ್ಸುವಲ್ ಹರಾಸ್ಮೆಂಟ್ ಅಲ್ಲ, ಸಣ್ಣ ಹುಡುಗರು, ಕಾಲೇಜ್ ಹೋಗೋ ಹುಡುಗರು ಇದನ್ನೆಲ್ಲ ಮಾಡಿದ್ರೆ ಹೋಗ್ಲಿ ಬಿಡಪ್ಪ, ಏನೋ ಗೊತ್ತಿಲ್ದಿರೋ ಹುಡುಗರು ಮಾಡವ್ರೆ, ಏಜು ಅನ್ಕೊಂಬೋದು. ನಿಮ್ಗಳಿಗೆಲ್ಲ ಕಟ್ಟೆ ವಯಸ್ಸಾಗಿದೆ, ಕಂಪ್ಲೇಂಟ್ ಕೊಡೋ ಬರೋ ಹೆಣ್ಣು ಮಕ್ಕಳನ್ನ ಮಂಚಿಗ್ ಬಾ. ಇವನ್ ನೋಡಿ, ಯಾರೋ ಅವನು HSR ಲೇಔಟ್ ರಾಘವೇಂದ್ರ ಅಂತೆ, ಹೆಣ್ಣು ಮಗಳನ್ನ ಹೊಡ್ಕೊಂಡೇ ಹೋಗಿದ್ದಾನೆ. ರೇ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್, ಏನ್ರೇ ನಿಮ್ ಪೊಲೀಸರು ಹೆಣ್ಮಕ್ಳನ್ನ ಹೊಡ್ಕೊಂಡೋತಾರೆ? ಅವನು HSR ಲೇಔಟಿನ ರಾಘವೇಂದ್ರ ಅಂತೆ.
ಗುರು ರಾಘವೇಂದ್ರ ಹೆಸರಿಟ್ಕೊಂಡು ಎಂತ ಹಲ್ಕ ಕೆಲಸ ಮಾಡಿದ್ಯೋ ನೀನು ಮಗು. ಇಡೀ ಕರ್ನಾಟಕದ ಪೊಲೀಸ್ ಇಲಾಖೆ ಹೆಮ್ಮೆ ಪಡಬೇಕು ರೀ, ಹೆಮ್ಮೆ ಪಡಬೇಕು. ಏನಕ್ಕೆ ಅಂತಂದ್ರೆ ಪಕ್ಕದ ಮನೆ ಆಂಟಿನ ಹೊಡ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾನೆ. ಅವನು ಯಾರೋ ಮಂಜು ಅಂತೆ, ಅವನಿಗೆ ಕಂಪ್ಲೇಂಟ್ ಕೊಡಿ, FIR ಮಾಡಿಸಿದಾನೆ. ಏನೋ ನಿಂಗೆ ದೊಡ್ಡ ರೋಗ ಬಂದಿರೋದು. ಆ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಏನೋ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆ ಪೊಲೀಸ್ ಇಲಾಖೆ ಹೆಸರಿಗೆ ಕರಿಮಸಿ ಬಡದು 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 ಬಡದು. ನೀವು ಹಂಗೆ ಇದ್ದೀರಾ, ನಿಮ್ಮ ಹೋಮ್ ಮಿನಿಸ್ಟ್ರು ಹಂಗೆ ಅವನೇ. ನಿಮ್ಮ ಹೋಮ್ ಮಿನಿಸ್ಟ್ರು ಜಡ್ಜ್ ಆಗಿ ಹೋಗ್ತಾನೆ. ಸೆಷನ್ ಅಲ್ಲಿ ಡ್ರಗ್ ಪೆಡ್ಲರ್ಗಳನ್ನ ಏನ್ ಮಾಡ್ತೀರಿ ಅಂತಂದ್ರೆ ಡ್ರಗ್ ಪೆಡ್ಲರ್ ಮನೆಗಳನ್ನ ಬುಲ್ಡೋಸರ್ ತಗೊಂಡು ಧ್ವಂಸ ಮಾಡ್ತೀನಿ ಅಂತಾನೆ. ಈ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಜಡ್ಜ ನನಗಂತೂ ಗೊತ್ತಿಲ್ಲ ಗುರು. ಈ ದೇಶದ ಸಂವಿಧಾನ ಗೊತ್ತಿರೋ ಯಾವನೇ ಆಗಿರ್ಬೋದು. ನಾನು ಪದೇ ಹೇಳ್ತಾ ಇದ್ದೀನಿ, ಒಬ್ಬ ಕಸಬ್ ಸಿಕ್ಕಾಕೊಂಡಗೂ ಅಷ್ಟೇ ನಾವು ಅವನಿಗೆ ನೇಣಾಕಿಲ್ಲ. ಅವನಿಗೆ ನ್ಯಾಯಯುತವಾದಂತಹ ಒಂದು ಟ್ರಯಲ್ ನ ಕಂಡಕ್ಟ್ ಮಾಡಿ ಸಂವಿಧಾನದ ಕೆಳಗಡೆ ಅವನು ಕೂಡ ಅವಕಾಶ ಕೊಟ್ಟು ನಿರಪರಾಧಿಯಿಂದ ಪ್ರೂವ್ ಮಾಡ್ಕೊಳಕ್ಕೆ. ತದನಂತರ ಜಡ್ಜ್ ಡಿಸೈಡ್ ಮಾಡಿದ್ರು ಅವನಿಗೆ ನೇಣಾಕಿ ಅಂತ. ಅವನಿಗೆ ನೇಣಾಕಿದ್ರು, ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಟ್ರು. ಡ್ರಗ್ ಪೆಡ್ಲರ್ಗಳು ಮನೆ ಹೊಡಿ. ಸ್ಟಾರ್ ಹೋಟೆಲ್ ಅವೇ ಪರಮೇಶ್ವರ್ ಅವರೇ, ಒಂದೊಂದು ಸ್ಟಾರ್ ಹೋಟೆಲ್ ಅವೇ. ಹಂಗಾರೆ ಸ್ಟಾರ್ ಹೋಟೆಲ್ ಹೊಡಿತೀರೇನ್ರಿ? ಹಂಗಾರೆ ಒಟ್ನಲ್ಲಿ ಬಾಯಿ ಇದೆ, ಏನೋ ಮಾತಾಡಬೇಕು ಸೆಷನ್ ಅಲ್ಲಿ. ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಜವಾಬ್ದಾರಿಯಿಂದ ಮಾತಾಡಕ್ಕಾಗಲ್ವಾ? ಆಮೇಲೆ ಮಾತಾಡಕ್ ಮುಂಚೆ ದೇಶದ ಸಂವಿಧಾನವನ್ನ ಒಂದ್ಸತಿ ಓದುಗರು. ಡಾಕ್ಟರ್ ಪರಮೇಶ್ವರ್ ಅಲ್ರಿ, ದೇಶದ ಸಂವಿಧಾನ ಓದಿದ್ರೆ ಈ ತರ ಬುಲ್ಡೋಸರ್ ಮಾಡ್ತೀನಿ, ಜಡ್ಜ್ ಕೆಲಸ ಮಾಡ್ತೀನಿ ಅಂತ ಯಾರು ಹೇಳಲ್ಲ. ಓಕೆ, ಮಿಸ್ಟರ್ ಪರಮೇಶ್ವರ್, ತಾವು ಹೋಮ್ ಮಿನಿಸ್ಟ್ರ ಅಥವಾ ಜಡ್ಜ ಗೊತ್ತಾಗ್ತಲ್ಲ ನಮ್ಗೆ. ಅಲ್ರಿ, ನೀವ್ ಯಾರ್ರಿ ಬುಲ್ಡೋಸರ್ ತಗೊಂಡು ಬುಲ್ಡೋಸರ್ ಮಾಡಕ್ಕೆ? ಅವ್ನು ಎಂತವನೇ ಆಗಿರ್ಬೇಕು, ಶಿಕ್ಷೆ ಕೊಡಕ್ಕೆ, ಟ್ರಯಲ್ ಕಂಡಕ್ಟ್ ಮಾಡಕ್ಕೆ. ಏನೋ ನ್ಯಾಯಾಲಯ ಇದೆ, ಜಡ್ಜ್ಗಳಿದ್ದಾರೆ, ಅವ್ರಿಗೆ ಸರ್ಕಾರ ಸಂಬಳ ಕೊಡುತ್ತೆ ಆ ಕೆಲಸ ಮಾಡಕ್ಕೆ. ನೀವ್ ಯಾರ್ರಿ ಇದನ್ನೆಲ್ಲ ಮಾಡಕ್ಕೆ? ಓಕೆ, ಅದೊಂದು ಕಡೆ ಆದ್ರೆ ಕಮಿಂಗ್ ಸ್ಟ್ರೈಟ್ ಟು ಪಾಯಿಂಟ್. ಇಷ್ಟೊತ್ತು ಜೈಲ್ದ ಇದನ್ನು ಪೊಲೀಸ್ ಅವ್ರದ್ದಾಯ್ತು, ಪೊಲೀಸ್ ಸ್ಟೇಷನ್ ಆಯ್ತು. ರಾಘವೇಂದ್ರ HSR ಲೇಔಟ್ ಪಕ್ಕದ ಮನೆ ಆಂಟಿ ಓಡ್ಕೊಂಡು ಹೋಗಿದ್ದಾನೆ. ಇವನು ಐ ಥಿಂಕ್ ಡಿಜೆ ಹಳ್ಳಿ ಪ್ರಕಾಶ ಆಂಟಿನ ಮಂಚು ಕರೀತಾನೆ. ಅವನ್ ಯಾರೋ ಇಲ್ಲಿ ನೆಲಮಂಗಲದಲ್ಲಿ ಯಾರೋ ಪೊಲೀಸ್ ಕಾನ್ಸ್ಟೇಬಲ್ 10 ಎಕರೆ ಜಮೀನೇ ಹಾಕೋಣವನಂತೆ. ಆ ಮಧ್ಯಪ್ರದೇಶದಲ್ಲಿ ಕಿಡ್ನಾಪ್ ಮಾಡೋರಂತೆ. ಇವರು ಪೊಲೀಸ್ ಅಲ್ರಿ, ಪೋಲಿಗಳು. ಇದು ಕರ್ನಾಟಕ ಪೊಲೀಸ್ ಇಲಾಖೆ ಅಲ್ಲ. ಅದ್ರಲ್ಲಿ ಯಾರೋ 10% ಒಳ್ಳೆಯವರು ಇರಬಹುದು, 90% ಕರ್ನಾಟಕ ಪೋಲಿಗಳ ಇಲಾಖೆ. ATM ದರೋಡೆ ಮಾಡೋರು, ಆಯ್ತಾ, ಆಂಟಿನ ಹೊಡ್ಕೊಂಡು ಹೋಗೋರು, ಹೆಣ್ಮಕ್ಳನ್ನ ಮಂಚಕ್ಕೆ ಕರಿಯೋರು. ಆಮೇಲೆ ಅದೇ ಡಿಜೆ ಹಳ್ಳಿನಲ್ಲಿ ಅವ್ನು ಸುನೀಲ್ ಅಂತ ಇದ್ದ, ಲಾಡಿ ಬಿಚ್ಚಿ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಬಿಟ್ಟು ಅವನು ಮ್ಯಾಕ್ಸಿಮಮ್ ಕರೆ ಮಸೀನ್ ಅವನೇ ಬೆಳೆದಿರೋದು. ಅವ್ನು ನೋಡ್ರಿ ಯಾರೋ ಮಾಲೂರು ಅವ್ನು ಯಾರೋ ಕಿಡ್ನಾಪ್ ಮಾಡಿಸ್ತಾನೆ. ಇವನ್ ಯಾರೋ ಅಣ್ಣಪ್ಪ ನಾಯಕ ಅಂತೆ, ಅವನ್ ನೋಡಿದ್ರೆ ATM ದರೋಡೆ ಮಾಡ್ತಾನೆ. ಏನು ಉಳಿದಿದೆ ಪೊಲೀಸ್ ಇಲಾಖೆನಲ್ಲಿ? ಹೋಮ್ ಮಿನಿಸ್ಟ್ರು ಕಾಂಗ್ರೆಸ್ ಸರ್ಕಾರ ಹೇಳಬೇಕು, ಇಂಥವ್ರನ್ನೆಲ್ಲ ಡಿಸ್ಮಿಸ್ ಮಾಡಬೇಕು. ದಮ್ಮು ತಾಕತ್ತು ಸರ್ಕಾರಕ್ಕಿಲ್ಲ ರೀ. ಪರಮೇಶ್ವರ್, ನಿಮಗೆ ದಮ್ಮು ತಾಕತ್ತಿದ್ರೆ 138 ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ರಲ್ಲ, ಅವ್ರ ಚಾರ್ಜಸ್ ಅನ್ನ ಪ್ರೂವ್ ಮಾಡಿ ಇಮಿಡಿಯೇಟ್ ಆಗಿ ಅವ್ರನ್ನ ಡಿಸ್ಮಿಸ್ ಮಾಡ್ರಿ. ನಿಮಗೆ ದಮ್ಮು ತಾಕತ್ತಿದ್ರೆ ಆ ಪೊಲೀಸವ್ರನ್ನ, ಪೋಲಿಗಳನ್ನ, ಆ ಪೊಲೀಸ್ ಯೂನಿಫಾರ್ಮ್ ಅಲ್ಲಿರೋ ಪೋಲಿಗಳನ್ನ ಮತ್ತೆ ಸಸ್ಪೆಂಡ್ ಮಾಡೋದು, ಅವ್ರಾಗ ಹೈಕೋರ್ಟ್ಗೆ ಅಲ್ಲೆಲ್ಲ ಹೋಗಿ ಸ್ಟೇ ತಗೊಂಡ್ಬರೋದು, ಮತ್ತೆ ಡ್ಯೂಟಿಗೆ ಹಾಕೋದು. ಅವ್ನು ಡಕಾಯಿತಿ ಮಾಡ್ತಾನೆ. ಮುಂಚೆ ಕಳ್ತನ ಮಾಡ್ತಾ ಇದ್ದ, ಅದೇ ಪೊಲೀಸರನ್ನ ಡಕಾಯಿತ ಮಾಡ್ತಾನೆ, ರೇಪು ಮಾಡ್ತಾನೆ, ಚಿನ್ನನ್ ಕದ್ದು ಮಾರ್ಕಂತಾನೆ. ಒಟ್ನಲ್ಲಿ ಒಂದಂತೂ ನಿಜ, ಕರ್ನಾಟಕ ಪೊಲೀಸ್ ಇಲಾಖೆನಲ್ಲಿ ಒಂದು 10% ಒಳ್ಳೆಯರು ಇರ್ಬೋದು. ಈಗ ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ 90% ಇರೋರು ಕರ್ನಾಟಕ ಪೋಲಿಗಳ ಇಲಾಖೆ ಅಂತ ಅದನ್ನ ಚೇಂಜ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತಾ ಇದೆ ಅಂತ ಹೇಳ್ತಾ, ಈಗ ಇಷ್ಟೊತ್ತು ಪೊಲೀಸ್ ಅವ್ರ ಕತೆ ಆಯ್ತು, ಪೋಲಿಗಳ ಕತೆ, ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಇರೋ ಪೋಲಿಗಳ ಕತೆ ಆಯ್ತು. ಈಗ ಡೈರೆಕ್ಟ್ ಆಗಿ ಜೈಲಿಗೆ ಬರ್ತಾ ಇದೀವಿ. ಜೈಲು ವಿಚಾರ ಅಂತಂದ್ರೆ ನನ್ ಅದರ್ ದ್ಯಾನ್, ಇವತ್ತು ನಿಮ್ಗೆಲ್ಲ ಗೊತ್ತಿರಲಿ, ನೀವೆಲ್ಲ ಜೈಲರ್ ಫಿಲಂ ಅನ್ನ ನೋಡಿದೀರಾ. ಪರಪ್ ನಗರದಲ್ಲಿ ಅದೇ ಜೈಲರ್ ತರ, ಆ ಜೈಲರ್ ಫಿಲಂ ಅಲ್ಲ ರಜನಿಕಾಂತ್ ಇದಾರಲ್ಲ, ಅದೇ ಕ್ಯಾರೆಕ್ಟರ್, ಅಷ್ಟೇ ಸ್ಟ್ರಿಕ್ಟ್ ಆಗಿರೋ ಒಬ್ಬ ವ್ಯಕ್ತಿ ಇದ್ದಾರೆ, ಅಧಿಕಾರಿ ಇದ್ದಾರೆ. ಅದೇ ಅಧಿಕಾರಿ ಇವತ್ತು ದರ್ಶನನ್ನ ಜೈಲಲ್ಲಿ ನೋಡ್ಕೊಂತಾ ಇರೋದು. ಐ ನೋ ಹಿಮ್ ಪರ್ಸನಲಿ. ಯಾಕೆ ಅಂತಂದ್ರೆ ಇದೇ DK ಶಿವಕುಮಾರ್ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿ 97 ದಿವಸ ನನ್ನನ್ನು ಜೈಲಲ್ಲಿ ಮಡಗಿದ್ದಾಗ ಈ ನನಗನ್ನಿಸ್ತು ಈ ತರ ಅಧಿಕಾರಿನೂ ಕೂಡ ಜೈಲಲ್ಲಿ ಇರ್ಬೋದಾ ಅಂತ. ಐ ಹ್ಯಾವ್ ಓನ್ಲಿ ಸೀನ್ ಒನ್ ಪರ್ಸನ್ ಹೂ ಕ್ಯಾನ್ ಫಿಟ್ ಆಸ್ ಎ ಜೈಲರ್. ಒಬ್ಬ ಜೈಲರ್ ಅನ್ನಕ್ಕೆ ನಾನು ನಿಜವಾಗ್ಲೂ ಎದೆ ತಟ್ಕೊಂಡು ಹೇಳ್ತೀನಿ,
ಆ ಅಧಿಕಾರಿ ನಿಜವಾಗ್ಲೂ ಜೈಲರ್ ಆಗಕ್ಕೆ ಯೋಗ್ಯನೋ ಅದೇ 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 ಅಧಿಕಾರಿ ಪರಪ್ರಕಾರದಲ್ಲಿ ನನ್ನನ್ನ ಮೀನ್ ಈ ವಾಸ್ ಎ ಜೈಲರ್ ವೇರ್ ಐ ವಾಸ್ ಲಾಡ್ಜ್ ಇನ್ ಜೈಲ್. ನಾನು ಆ ಕ್ವಾರಂಟೈನ್ ಜೈಲಲ್ಲಿದ್ದೆ. ಆ ಕ್ವಾರಂಟೈನ್ ಜೈಲಲ್ಲಿ ಆ ಅಧಿಕಾರಿ ನನ್ನನ್ನು ಕೂಡ ನೋಡ್ಕೊಳ್ತಾ ಇದ್ರು. ಅದೇ ಅಧಿಕಾರಿ ಇವತ್ತು ದರ್ಶನ್ ನನ್ನ ಹಾಸ್ಪಿಟಲ್ ಪಕ್ಕದಲ್ಲಿ ಒಂದು ಬ್ಯಾರಕ್ ಇದೆ, ದೊಡ್ಡ ಬ್ಯಾರಕ್ ಇದೆ. ಅದೇ ಬ್ಯಾರಕ್ ಅಲ್ಲಿ ದರ್ಶನ್ ಇರೋದು. ಅದೇ ಅಧಿಕಾರಿನೇ ದರ್ಶನ್ ನನ್ನ ನೋಡ್ಕೊಳ್ತಾ ಇರೋದು. ಈಸ್ ಒನ್ ಆಫ್ ದ ಸೂಪರ್ ಫೈನೆಸ್ಟ್ ಅಧಿಕಾರಿ ಅಂತ ನಾನು ಹೇಳಬಲ್ಲೆ. ನಾನು ಹೊರಗಡೆ ಪೋಲಿಗಳಾಗಿರೋ ಪೊಲೀಸರು ನೋಡಿದ್ದೀನಿ, ಜೈಲಲ್ಲಿ ಸ್ಟ್ರಿಕ್ಟ್ ಆಗಿರೋ ಒಬ್ಬ ಅಧಿಕಾರಿನ ನೋಡಿದ್ದೀನಿ. ನಾನು ಅವ್ರ ಹೆಸರು ಹೇಳಕ್ ಇಷ್ಟ ಇಲ್ಲ, ಬಟ್ ಈಸ್ ಒನ್ ಆಫ್ ದ ಫಿಟ್ ಪರ್ಸನ್ ಟು ಬಿ ಎ ಜೈಲರ್. ಆ ವ್ಯಕ್ತಿ ಎಷ್ಟು ಸ್ಟ್ರಿಕ್ಟ್ ಅಂತಂದ್ರೆ ಎಂಟ್ರೆನ್ಸ್ ಅಲ್ಲಿ ಆ ವ್ಯಕ್ತಿ ಎಂಟ್ರಿ ಆದ ಅಂತಂದ್ರೆ ಇಡೀ ಜೈಲು ಇಟ್ ವಿಲ್ ಬಿ ಎನ್ ಎ ಫಾರ್ಮ್ ಅಂತಂದ್ರೆ ಏನಂತ ಗೊತ್ತಾ? ಯಾವನ ತಲಾಟೆ ಮಾಡ್ತಾ ಇದ್ರೆ, ಯಾವನ ನಗ್ತಾ ಇದ್ರೆ, ಯಾವನ ಹುಚ್ಚುಚ್ಚುವಾಗಿ ಆಡ್ತಾ ಇದ್ರೆ ಆ ಅಧಿಕಾರಿ ಎಂಟ್ರಿ ಕೊಟ್ಟ ಅಂತಂದ್ರೆ ಇಡೀ ಜೈಲು ಒಂದು ಫಾರ್ಮ್ ಬರುತ್ತೆ. ಆ ವ್ಯಕ್ತಿ ಅಲ್ಲಿರೋ ಕೂತ್ಕೊಂಡಿರೋವರೆಗೂ ಇಡೀ ಜೈಲಲ್ಲಿ ಒಂದು ಸೌಂಡ್ ಬರಲ್ಲ. ಕ್ಯಾನ್ ಯು ಬಿಲೀವ್? ನಾನು ಆ ವ್ಯಕ್ತಿ ನನ್ನನ್ನ 97 ದಿವಸ ನೋಡ್ಕೊಂಡ್ರು. ನನ್ನ ಜೊತೆಲಿ 250ಕ್ಕೂ ಹೆಚ್ಚು ಅದರ ಅಂಡರ್ ಟ್ರಯಲ್ಸ್ ಮತ್ತೆ ಕನ್ವಿಕ್ಟೆಡ್ ಪ್ರಿಸನರ್ಸ್ ಇದ್ರು. ಈಸ್ ದ ಓನ್ಲಿ ಫಿಟ್ ಪರ್ಸನ್. ನಾನು ಈ ವ್ಯಕ್ತಿ ಒಬ್ಬ ಜೈಲರ್ ಆಗ್ಲಿಕ್ಕೆ ನಿಜವಾಗ್ಲೂ ಈಸ್ ಅ ಮಾಡೆಲ್. ಆ ಅಧಿಕಾರಿ ಪರಪ್ಪರ ಅಗ್ರಹಾರದಲ್ಲಿ ಇವತ್ತು ದರ್ಶನ್ ನೋಡ್ಕೊಳ್ತಾ ಇರುವಂತ ಅಧಿಕಾರಿ ಇದಾರಲ್ಲ, ಈಸ್ ಅ ರೈಟ್ ಜೈಲರ್. ಆ ವ್ಯಕ್ತಿ ಬಿಟ್ರೆ ನನಗೆ ಯಾರು ಜೈಲರ್ ಅಂತ ನನಗೆ ಅನಿಸ್ಲಿಲ್ಲ. ಅಷ್ಟು ತನ್ನ ಕರ್ತವ್ಯವನ್ನ ಅಷ್ಟು ಚೆನ್ನಾಗಿ ಮಾಡುವಂತ ಒಬ್ಬ ಜೈಲರ್ ಆ ವ್ಯಕ್ತಿ ಆ ಕ್ವಾರಂಟೈನ್ ಜೈಲಿಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಬೆಳಗ್ಗೆ 8 ಗಂಟೆಗೆ ಅಲ್ಲಿ ಬರೋರು, ಬೆಳಗ್ಗೆ ವಾಕಿಂಗ್ ಅಲ್ಲಿ ಬಂದು ಅಟೆಂಡೆನ್ಸ್ ತಗೊಂಡು ಹೋಗಿರೋರು ಅದ ಅಧಿಕಾರಿ, ಮತ್ತೆ 8 ಗಂಟೆಗೆ ಬರೋರು. 8 ಗಂಟೆಗೆ ಅಲ್ಲಿ ಎಂಟ್ರಿ ಆಗಿದ ತಕ್ಷಣ ಇಡೀ ಜೈಲು ಸೈಲೆಂಟ್ ಆಗಿರೋದು. ನನಗೆ ಅನ್ಸಿದ್ದೇನು ಅಂತಂದ್ರೆ ಇಂಥ ನಿಷ್ಠಾವಂತ ಅಧಿಕಾರಿಗಳು ಜೈಲುಗಳಲ್ಲೂ ಬೇಕಾಗಿದೆ. ಆ ವ್ಯಕ್ತಿ ನಾನು ಕಣ್ಣಾರೆ ನೋಡಿದ್ದು ಆ ಜೈಲರು ಹೆಸರು ಹೇಳಕ್ ನನ್ಗೆ ಇಷ್ಟ ಇಲ್ಲ. ಆ ಜೈಲರು ನಮ್ಮ ಒಂದು ಫಿಲಂ ಇಂಡಸ್ಟ್ರಿಯಿಂದ ಒಬ್ಬ ವ್ಯಕ್ತಿ ಬಂದಿದ್ದ. ಆತನಿಗೆ ವಾಪಸ್ ಹೋಗ್ಲಿಕ್ಕೆ ಹಣ ಇರ್ಲಿಲ್ಲ. ಅಂದ್ರೆ ರಾತ್ರಿ 7 ಗಂಟೆಗೆ ಬಿಡ್ತಾರೆ, ಅವನ ಹತ್ರ ₹1 ದುಡ್ಡಿಲ್ಲ, ಇವನ್ ಫಾರ್ ಎ ಆಟೋ. ಸೊ ನಾನ್ ಕಣ್ಣಾರ ನೋಡಿದ್ದು. ಅವ್ನು ಬಂದು ಕೇಳ್ಕೊಂಡ, ಸರ್ ನಾನೇನೋ ಹೊರಗಡೆ ಬಿಡ್ತಾ ಇದ್ದೀರಾ, ಬಟ್ ನಮ್ಮವ್ರು ಯಾರು ಇಲ್ಲ ಅಂತ. ಅಲ್ಲಿಗೆ ಆ ಜೈಲರ್ಗೆ ಅರ್ಥ ಆಯ್ತು. ನಾನು ಅಲ್ಲೇ ನಿಂತ್ಕೊಂಡಿದ್ದೆ. ಆ ಜೈಲರ್ ತೆಗೆದು ₹1,000 ಯಾರಿಗೋ ಹೇಳಿದ್ರು ಹೊರಗಡೆ ₹1,000 ಹಣವನ್ನ ಇವ್ರು ಕೊಟ್ಬಿಡಿ ಅಂತ ಯಾರಿಗೋ ಫೋನ್ ಮಾಡಿ ಹೇಳಿದ್ರು. ಆ ವ್ಯಕ್ತಿಗೆ ₹1,000 ಹಣವನ್ನ ಕೊಟ್ಟು ಟ್ಯಾಕ್ಸಿನ ಮಾಡಿಕೊಟ್ಟು ಕಳಿಸಿದಂತ ವ್ಯಕ್ತಿ. ನಾನು ಎಲ್ಲರೂ ಕೆಟ್ಟವರು ಅನ್ಕೊಂಡಿದ್ದೆ, ಬಟ್ ಜೈಲಲ್ಲೂ ಕೂಡ ಒಂದು ನಿಷ್ಠಾವಂತ ಅಧಿಕಾರಿಗಳು, ಪರಿವರ್ತನೆ ಮಾಡಬೇಕನ್ನೋ ಮನಸ್ಥಿತಿ ಇರುವಂತ ಅಧಿಕಾರಿಗಳಿದ್ದಾರೆ ಅಂತಂದ್ರೆ ಆಸ್ ಸೀನ್ ದ ಓನ್ಲಿ ಒನ್ ಜೈಲರ್. ತುಂಬಾ ಯಂಗ್ಸ್ಟರು ಮಂಡ್ಯದವರು. ಓಕೆ, ಬಟ್ ಆದ್ರೆ ನನಗೆ ನಿಜವಾಗ್ಲೂ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ಇರ್ತಾ ಇದ್ರು. ಆ ಸ್ಟ್ರಿಕ್ಟ್ ಆಗಿರುವಂತಹ ವ್ಯಕ್ತಿ ಇವತ್ತು ದರ್ಶನ್ ಸಹ ಜೈಲರ್ ಆಗಿ ನೋಡ್ಕೊಳ್ತಾ ಇದ್ದಾರೆ. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ಡೆವಿಲ್ ಫಿಲಂ ರಿವ್ಯೂಸ್ ಆಗ್ತಾ ಇದ್ದೀರಾ, ಡೆವಿಲ್ ಫಿಲಂ ಅನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದೀರಾ. ಎವ್ರಿಥಿಂಗ್ ಇಸ್ ಸೆಟ್ ಅಂಡ್ ಡನ್. ನಾನು ಹೇಳೋದೇನು ಅಂತಂದ್ರೆ, ನೀವೆಲ್ಲ ಅನ್ಕೊಂಡಂಗೆ ದರ್ಶನ್ ನಿರಪರಾಧಿಯಾಗಿ ಹೊರಗಡೆ ಬಂದ್ರೆ ಓಕೆ, ಅಕಸ್ಮಾತ್ ಕನ್ವಿಕ್ಟ್ ಆಯ್ತು ಅಂತಂದ್ರೆ ಜೀವನ ಪರ್ಯಂತ ಜೀವಾವಧಿ ಶಿಕ್ಷೆ ಆಗುತ್ತೆ. ನಾನು ಹೇಳೋದೇನು ಅಂತಂದ್ರೆ, ನೀವೆಲ್ಲ ಇವತ್ತು ಸಂಭ್ರಮಿಸ್ತಾ ಇದ್ದೀರಾ, ಬಟ್ ನಾನು ಹೇಳೋದೇನಂತಂದ್ರೆ ಅಕಸ್ಮಾತ್ ಕನ್ವಿಕ್ಷನ್ ಆಯ್ತು ಅಂತಂದ್ರೆ ಜೀವಾವಧಿ ಶಿಕ್ಷೆ ಸಿಗುತ್ತೆ. ಇವನ್ ದೇರ್ ಇಸ್ ಅ ಡೆತ್ ಪೆನಾಲ್ಟಿ ಫಾರ್ ಮರ್ಡರ್. ಆ ದರ್ಶನ್ಗೆ ಆರೋಪ ಹೊತ್ತಿರುವಂತ ಕೇಸಲ್ಲಿ ಕನ್ವಿಕ್ಷನ್ ಸಹ ಇದೆ. ಆಮೇಲೆ ಅಪರಾಧಿ ಅಂತ ಏನಾದ್ರೂ ಕೋರ್ಟ್ ತೀರ್ಮಾನ ಮಾಡಿದ್ರೆ ಜೀವನ ಪರ್ಯಂತ ಪ್ರಜ್ವಲ್ ಜೊತೆನಲ್ಲಿ ಜೈಲಲ್ಲಿ ಇರಬೇಕಾಗುತ್ತೆ. ನಾನು ಹೇಳೋದೇನು ಅಂತಂದ್ರೆ, ದರ್ಶನ್ ನನ್ನ ಡೆವಿಲ್ ಫಿಲಂ ಸಂಭ್ರಮಾಚರಣೆ ಓಕೆ, ಬಟ್ ಆದ್ರೆ ಕನ್ವಿಕ್ಷನ್ ಏನಾದ್ರೂ ಆಯ್ತು ಅಂತಂದ್ರೆ ಜೀವನ ಪರ್ಯಂತ ದರ್ಶನ್ ಜೈಲಲ್ಲಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರೂ ಜಡ್ಜ್ ಏನಾದ್ರೂ ಮರಣ ದಂಡನೆ ಕೊಟ್ರೆ, ಫಾರ್ ಮರ್ಡರ್ ದೇರ್ ಇಸ್ ಎ ಕ್ಯಾಪಿಟಲ್ ಪನಿಷ್ಮೆಂಟ್, ಮರಣ ದಂಡನೆ ಇದೆ. ಸೊ ನಾನು ಹೇಳೋದೇನು ಅಂತಂದ್ರೆ, ದರ್ಶನ್ ಅಭಿಮಾನಿಗಳೇ ಆಗಿರ್ಬೋದು, ದರ್ಶನ್ ಮೇಲೆ ಬಂಡವಾಳ ಹಾಕಿರೋ ಪ್ರೊಡ್ಯೂಸರ್ಗಳೇ ಆಗಿರ್ಬೋದು, ದರ್ಶನ್ ಇಷ್ಟಪಡೋ ಜನರೇ ಆಗಿರ್ಬೋದು, ನಾನು ಹೇಳೋದೇನು ಅಂತಂದ್ರೆ, ಡೆವಿಲ್ ಫಿಲಂನ ಸೈಡ್ಗಿಡಿ. ಇವತ್ತು ತುಂಬಾ ಪ್ರಮುಖವಾದುದು ಈ ದರ್ಶನ್ ಟ್ರಯಲ್ ಕಂಡಕ್ಟ್ ಆಗ್ತಾ ಇದೆ.
ಅಕಸ್ಮಾತ್ ಶಿಕ್ಷೆ ಆಯ್ತು ಅಂತಂದ್ರೆ ಜೀವಾವಧಿ ಶಿಕ್ಷೆ ಆಗ್ಬಹುದು ಅಥವಾ ಕ್ಯಾಪಿಟಲ್ ಪನಿಷ್ಮೆಂಟ್ ಆಗ್ಬಹುದು. ಆಗೋದು ಬೇಡ. ಅಪರಾಧಿ ಅಂತ ಏನಾದ್ರೂ ಕೋರ್ಟ್ಗೆ ಏನಾದ್ರೂ ತೀರ್ಮಾನ ಬಂತು ಅಂದ್ರೆ ಖಂಡಿತವಾಗಿ ಈ ಶಿಕ್ಷೆ ಕೊಡುವಂತ ಸಾಧ್ಯತೆಗಳಿದೆ. ನಿರಪರಾಧಿ ಆಗುವಂತ ಸಾಧ್ಯತೆಗಳು ಇದೆ. ಬಟ್ ನಾನು ಹೇಳ್ತಾ ಇರೋದು ಪಾಸಿಬಿಲಿಟೀಸ್. ಒಂದು ಕಡೆ ನಿರಪರಾಧಿ, ಇನ್ನೊಂದು ಕಡೆ ಕನ್ವಿಕ್ಷನ್ ಆಯ್ತು ಅಂತಂದ್ರೆ, ಇವತ್ತು ನೋಡಿ ಪ್ರಜ್ವಲನ್ಗೆ ಹೈಕೋರ್ಟ್ ಕೂಡ ಬೇಲ್ ಸಿಗ್ಲಿಲ್ಲ. ಜೀವಾವಧಿ ಶಿಕ್ಷೆ ಕೊಟ್ಟಿರುವಂತ ಆದೇಶವನ್ನ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ರೆ ಅಲ್ಲೂ ಸಹ ಯಾವುದೇ ರಿಲೀಫ್ ಕೊಟ್ಟಿಲ್ಲ ಪ್ರಜ್ವಲ್ ರೇವಣ್ಣಂಗೆ. ಒಂದು ಕೇಸಲ್ಲಿ ಕನ್ವಿಕ್ಷನ್ ಆಗಿದೆ. ಅದೇ ರೀತಿ ಇನ್ನೂ 3 ಕೇಸ್ ಇದೆ, ಇನ್ನು 3 ರೇಪ್ ಕೇಸ್ ಇದೆ ಪ್ರಜ್ವಲ್ ಅವ್ರ ಮೇಲೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಜೀವನ ಪರ್ಯಂತ. ಒಂದು ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಫಾರಿನ್ ನಲ್ಲಿ ಬಚ್ಚಿಕೊಂಡಿದ್ದಂತ ಪ್ರಜ್ವಲ್ ರೇವಣ್ಣನ ಕರ್ಕೊಂಬಂದು ಜೈಲಿಗೆ ಬಿಡಿಸಿದ್ರು. ಅದೇನೋ ಒಂಥರ ಒಳ್ಳೇದೇ. ಬಟ್ ಅಕಸ್ಮಾತ್ ಕುಮಾರಸ್ವಾಮಿ ಅವರಿಗೆ ಒಂದು ಮೈಲೇಜ್ ಕೊಡ್ತು, ಬಿಡಪ್ಪ ಈ ದೇಶದ ಕಾನೂನಿಗೆ ದೇವೇಗೌಡರು ಫ್ಯಾಮಿಲಿ ಅವರು ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ ಒಂದು ರೀತಿ ಕುಮಾರಸ್ವಾಮಿಗೆ ಮೈಲೇಜ್ ಕೊಟ್ಟೋದಾದ್ರು. ಬಟ್ ಇವತ್ತು ಮೋಸ್ಟ್ಲಿ ಪ್ರಜ್ವಲ್ ರೇವಣ್ಣ ಅನ್ಕೊಂತ ಇರ್ಬೋದು, ನಾನು ಕುಮಾರಸ್ವಾಮಿ ಮಾತು ಕೇಳಿ ಒಳಗಡೆ ಬಂದಿಲ್ಲ ಅಂದಿದ್ರೆ ಎಲ್ಲೋ ಅಲ್ಲೆಲ್ಲೋ ಬಚ್ಚಿಕೊಂಡು ಆರಾಮಾಗಿ ವಿಜಯ ಮಲ್ಯ ತರನೋ ಆತರ ಇರ್ಬೋದು. ಯಾಕಂದ್ರೆ ಮನಸ್ಸಿಗೆ ಸಾಮಾನ್ಯವಾಗಿ ಅನ್ಸಿರ್ತದೆ, ತಪ್ಪು ಮಾಡಿ ಕನ್ವಿಕ್ಷನ್ ಆದಾಗ ಜೈಲಲ್ಲಿ ಅಲಿಯ ಬದಲು ಅಲ್ಲೆಲ್ಲ ಫಾರಿನ್ ಅಲ್ಲಿ ಇರ್ತಾ ಇದ್ದೆ, ನಮ್ ಚಿಕ್ಕಪ್ಪ ಕುಮಾರಸ್ವಾಮಿ ಕರ್ಕೊಂಬಂದು ನನ್ನ ಒಳಗಡೆ ಸಿಕ್ಕಾಕ್ಸ್ಬಿಟ್ನ ಅಂತ ಅನಿಸ್ತಿರ್ಬೋದು. ಬಟ್ ನಾನು ಹೇಳೋದಂತಂದ್ರೆ ತಪ್ಪು ಮಾಡಿದ್ರೇನೆ ಹೇಳ್ತೀನಲ್ಲ, ತಪ್ಪು ಮಾಡಿದ್ದಾಗೇನೆ ಶಿಕ್ಷೆ ಆಗೋದು. ಪ್ರಜ್ವಲ್ ರೇವಣ್ಣ ಅವರು ತಪ್ಪು ಮಾಡಿದ್ದಾರೆ ಅಂತ ಕೋರ್ಟ್ಗೆ ಅನ್ಸಿದೆ, ಹಂಗಾಗಿನೇ ಶಿಕ್ಷೆ ಕೊಟ್ಟಿದೆ. ನಾನು ದರ್ಶನ್ ಇಷ್ಟಪಡುವಂತವರಲ್ಲಿ ಹೇಳೋದೇನು ಅಂತಂದ್ರೆ, ನೋಡಿ ದರ್ಶನ್ ನೋಡ್ಕೊಳ್ತಾ ಇರುವಂತ ಅಧಿಕಾರಿ ಒನ್ ಆಫ್ ದ ಬೆಸ್ಟ್ ಅಧಿಕಾರಿ. ಅವ್ರ ಕಡೆಯಿಂದ ಯಾವತ್ತೂ ತಪ್ಪಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಂತೆ, ಐ ನೋ ದಟ್ ಆಫೀಸರ್. ಆ ವ್ಯಕ್ತಿ ಬಿಟ್ರೆ ಬೇರೆ ಯಾರು ಕೂಡ ದರ್ಶನ್ ನೋಡ್ಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಆ ಅಧಿಕಾರಿ ಈಸ್ ಫಿಟ್ ಪರ್ಸನ್. ಭಾರತದ ಯಾವುದೇ ಜೈಲಲ್ಲಿ ಹಾಕಿ ಆ ಅಧಿಕಾರಿ ತನ್ನ ಜೈಲನ್ನ ಒಂದು ಡಿಸಿಪ್ಲಿನ್ ಆಗಿ ನಡೆಸ್ತಾನೆ. ನಿಜವಾಗ್ಲೂ ಅಂತ ಅಧಿಕಾರಿಗಳು ಕೂಡ ಜೈಲಲ್ಲಿ ಇದ್ದಾರಾ ಅಂತ ಹೇಳಲಿಕ್ಕೆ ನನಗೆ ಒಂದು ರೀತಿ ಹೆಮ್ಮೆ ಆಗುತ್ತೆ. ಐ ಡೋಂಟ್ ವಾಂಟ್ ಟು ಟೇಕ್ ಹಿಸ್ ನೇಮ್, ಬಟ್ ಈಸ್ ಒನ್ ಆಫ್ ದ ಫೈನೆಸ್ಟ್ ಜೈಲರ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಇಡೀ ಭಾರತದಲ್ಲಿ ಒಂದು ಫೈನೆಸ್ಟ್ ಜೈಲರ್ ಇದ್ರೆ ಆ ದರ್ಶನ ನೋಡ್ಕೊಂತಾ ಇರುವಂತ ಜೈಲರು. ಈಸ್ ಒನ್ ಆಫ್ ದ ಬೆಸ್ಟ್ ಪರ್ಸನ್, ಬೆಸ್ಟ್ ಆಫೀಸರ್, ಬೆಸ್ಟ್ ಕೇರ್ ಟೇಕರ್. ನಾನು ಕೈದಿಗಳನ್ನ ಸ್ಟ್ರಿಕ್ಟ್ ಆಗಿ ಮಾಡೋದು ಒಂದೇ ಅಂತಲ್ಲ, ಅವ್ರ ಜೊತೆ ಮಾನವೀಯತೆಯಿಂದ ಇರೋದನ್ನು ಕೂಡ ನಾನು ಅವರನ್ನು ನೋಡಿದ್ದೀನಿ. ಅಂಡ್ ಈಸ್ ಒನ್ ಆಫ್ ದ ಬೆಸ್ಟ್ ಜೈಲರ್. ಇವತ್ತು ದರ್ಶನ್ ನೋಡ್ಕೊಳ್ತಾ ಇರುವಂತ ಜೈಲರು ಇಡೀ ಇಂಡಿಯಾದಲ್ಲೇ ಬೆಸ್ಟ್ ಅಂತ ಹೇಳ್ತೀನಿ. ನಾನು ಏನಕ್ಕೆ ಹಿಂಗ್ ಹೇಳ್ತಾ ಇದ್ದೀನಿ ಅಂತಂದ್ರೆ, 97 ದಿವಸಗಳ ಕಾಲ ನನ್ನನ್ನು ನೋಡ್ಕೊಂಡ್ರು. ಅವರು ಡಿಸಿಪ್ಲಿನ್ ಇರೋದು ಏನಕ್ಕೆ ಅಂತಂದ್ರೆ ಜೈಲು ಡಿಸಿಪ್ಲಿನ್ ಆಗಿರ್ಲಿ ಅಂತ. ಜೊತೆನಲ್ಲಿ ಮಾನವೀಯತೆಯನ್ನು ಸಹ ಮೆರೆದಂತ ಅಧಿಕಾರಿ ಅವರು. ಅವ್ರ ಜೊತೆನಲ್ಲಿ ಒಂದು 2-3 ಅಧಿಕಾರಿಗಳಿದ್ರು. ಎಲ್ಲರೂ ಅಷ್ಟೇ ದ ಬೆಸ್ಟ್ ಆಫ್ ದ ಬೆಸ್ಟ್ ಅಧಿಕಾರಿಗಳು ಅಂತ ಹೇಳ್ಬೋದು. ಜೈಲು ವಿಚಾರ ಬಂದಾಗ ಸಾಮಾನ್ಯವಾಗಿ ನಾನು ಕಮೆಂಟ್ ಮಾಡಕ್ ಹೋಗಲ್ಲ. ಕಾರಣ ಯಾಕೆ ಅಂತಂದ್ರೆ, ನೊಂದಿರೋರು ಜೈಲ್ಗೆ ಹೋಗಿರ್ತಾರೆ. ಹೊರಗಡೆ ಕೂತ್ಕೊಂಡು ಕಮೆಂಟ್ ಮಾಡೋದು ತುಂಬಾ ಈಸಿ. ಅಲ್ಲಿ ಕಾಲ ಕಳೆಯೋದಿದೆಯಲ್ಲ, ತುಂಬಾನೇ ಕಷ್ಟವಾದಂತ ಕೆಲಸ. ಅಲ್ಲಿ ನಾನು ಹೇಳ್ತೀನಲ್ಲ, ಲೀಗಲ್ ಆಗಿ ಸರ್ಕಾರ ದಮ್ಮು ಮತ್ತೆ ಸ್ಮೋಕಿಂಗ್ ಅನ್ನ ಅಲೋ ಮಾಡಬೇಕು. ಯಾಕೆ ಅಂತಂದ್ರೆ ದಮ್ಮು ಮತ್ತೆ ಸ್ಮೋಕಿಂಗ್ ಇಲ್ದರ ಎಷ್ಟೋ ಜನ ಅಲ್ಲಿ ಹುಚ್ಚರಾಗ್ಬಿಟ್ಟಿದ್ದಾರೆ. ದ ಗವರ್ಮೆಂಟ್ ಶುಡ್ ಅಲೋ, ಸರ್ಕಾರ ಅಲೋ ಮಾಡಬೇಕು ಸ್ಮೋಕಿಂಗ್ ಅನ್ನ. ಯಾಕೆ ಅಂತಂದ್ರೆ ಆ ಸ್ಮೋಕಿಂಗ್ ಇಲ್ಲ ಅಂತಂದ್ರೆ ಹುಚ್ಚರ ತರ ಆಡ್ತಾರೆ. ಆ ಜೈಲರ್ಗಳಿಗೆ ಅವ್ರಗಳಿಗೆಲ್ಲ ಸಿಕ್ಕಾಪಟ್ಟೆ ಕಾಟ ಆಗುತ್ತೆ. ದ ಗವರ್ಮೆಂಟ್ ಶುಡ್ ಒಂದು ದಿನದಲ್ಲಿ 1 ಬೀಡಿನೋ 2 ಬೀಡಿನೋ ಹೊಡೆಯೋ ಮಟ್ಟಕ್ಕೆ. ಯಾಕಂದ್ರೆ ಜೈಲಲ್ಲಿ ಬರೀ ನೀವು ಅನ್ಕೊಳ್ಳೋ ರೀತಿ ಕೈದಿಗಳೇ ಇಲ್ಲ. ಮಂಚದ ಮೇಲೆ ಇರುವಂತವ್ರು, ಅಂದ್ರೆ ಮೇಲೆ ಹೇಳಕ್ಕೆ ಆಗಲ್ಲ, ಮಂಚದ ಮೇಲೆ ಮಲಗಿರುವಂತ 75ಕ್ಕೂ ಹೆಚ್ಚು ಕೈದಿಗಳಿದ್ದಾರೆ. ಸರ್ಕಾರ ಇವ್ರುಗಳನ್ನ ರಿಲೀಸ್ ಮಾಡಬೇಕು. ಅಂಡರ್ 161 ಆಫ್ ಆರ್ಟಿಕಲ್ ಒಳ್ಳೆ ನಡತೆ ಮೇಲೆ ಇವ್ರುಗಳನ್ನ ರಿಲೀಸ್ ಮಾಡಿ ಅವರ ಮನೆಗಳಿಗೆ ಕಳಿಸಬೇಕು. ಬೆಡ್ ಮೇಲೆ ಮಲ್ಕೊಂಡು 2-1 ಎಲ್ಲಾ ಮಾಡ್ತಾರೆ. ಅವ್ರುಗಳನ್ನ ಮೈಂಟೈನ್ ಮಾಡಬೇಕಾಗತ್ತೆ. ಡ್ರಗ್ ಸೇವನೆ ಮಾಡಿ ಮೈಂಡ್ ಅಪ್ಸೆಟ್ ಆಗಿ ಹುಚ್ಚು ರೀತಿ ಇರುವಂತ ವ್ಯಕ್ತಿಗಳು ಕೂಡ ಜೈಲಲ್ಲಿ ಇದ್ದಾರೆ. ಅವರುಗಳಿಗೆ ಸಪರೇಟ್ ಜೈಲನ್ನ ಕಳಿಸಬೇಕು. ಅಂಡರ್ ಟ್ರಯಲ್ಗೆ ಸಪರೇಟ್ ಜೈಲನ್ನ ಕಳಿಸಬೇಕು. ಮತ್ತೆ ಕನ್ವಿಕ್ಟೆಡ್ ಅವ್ರಿಗೆ ಸಪರೇಟ್ ಜೈಲನ್ನ ಮಾಡಬೇಕು. ಸರ್ಕಾರ ಇದನ್ನ ಮಾಡಿದ್ರೆ ಖಂಡಿತವಾಗಿ ಜೈಲು ಬದಲಾವಣೆ ಆಗುತ್ತೆ. ಜೈಲಲ್ಲಿರೋರು ಬದಲಾವಣೆ ಆದ್ರೆ ಸಮಾಜನೂ ಬದಲಾವಣೆ ಆಗುತ್ತೆ. ಸಮಾಜ ಎಕ್ಕುಟ್ಟು ಹೋಗಿದೆ. ಹೊರಗಡೆ ಇರುವಂತ ಪೊಲೀಸರು ಪೋಲಿಗಳಾಗಿದ್ದಾರೆ. ಒಂದು ಕಡೆ ಪೋಲಿಗಳಾಗಿ ಡಕಾಯಿತರಾಗಿ ATM ದರೋಡೆ, ಲಾಡಿ ಬಿಚ್ಚೋದು, ಆಂಟಿ ಜೊತೆ ಓಡೋಗೋದು, ಕಂಪ್ಲೇಂಟ್ ಕೊಡಕ್ ಬಂದವರಿಗೆ ಮಂಚಕ್ಕೆ ಕರಿಯೋದು, ಚಿನ್ನ ಕದಿಯೋದು, ದುಡ್ಡು ಕದಿಯೋದು. ಒಂದು ಮಟ್ಟಕ್ಕೆ ಪೊಲೀಸರು ಈ ತರ ಪೋಲಿಗಳಾಗಿದ್ದಾರೆ. ಎಲ್ಲಾ ಪೊಲೀಸರು ಅಲ್ಲ, ಬಟ್ 90% ಎಲ್ಲ ಈ ತರ ಆಗ್ಬಿಟ್ಟಿದ್ದಾರೆ. ದರ್ಶನ್ ನಿರಪರಾಧಿಯಾಗಿ ಹೊರಗಡೆ ಬಂದ್ರೆ ಓಕೆ,
ಕನ್ವಿಕ್ಷನ್ ಆದ್ರೆ ಅವ್ರ ಕತೆ ಏನಾಗಲಿದೆ ಅಂತ ಆ ವಿಚಾರವನ್ನ ನಿಮಗೆ ಹೇಳುತ್ತಾ, ಡೆವಿಲ್ ಸಿನಿಮಾದ ಸಂಭ್ರಮಾಚರಣೆಗಿಂತ ನಿಮ್ಮ ದರ್ಶನ್, ನೀವು ಇಷ್ಟಪಡುವಂತ ದರ್ಶನ್ ನಿರಪರಾಧಿಯಾಗಿ ಹೊರಗಡೆ ಬರೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನೀವೆಲ್ಲ ಪ್ರಯತ್ನ ಬೀಳ್ಬೇಕೇ ಹೊರತು ಡೆವಿಲ್ ಸಿನಿಮಾ ಹಂಗೋಡುತ್ತೆ ಹಿಂಗೋಡುತ್ತೆ ಸಿಎಂ ಆಗ್ತಾರೆ. ಪ್ರಜ್ವಲ್ ರೇವಣ್ಣ MP ಆಗಿದ್ದ ಅಂತವನೇ ಇವತ್ತು ಕೈದಿಯಾಗಿದ್ದಾನೆ. ಇವತ್ತು ಶಿಕ್ಷೆ ಕೊಟ್ಟು ಆತನೇ ಕೈದಿಯಾಗಿದ್ದಾನೆ. ಖಂಡಿತವಾಗಿ ಮೋಸ್ಟ್ಲಿ ಪ್ರಜ್ವಲ್ ಕುಮಾರಸ್ವಾಮಿನ ಸಕ್ಕದ ಬೈಕಂತ ಇರ್ತಾನೆ. ನಮ್ ಚಿಕ್ಕಪ್ಪ ತಗೊಂಬಂದು ತನ್ನನ್ನ ಸ್ಟೇಟಸ್ಗೋಸ್ಕರ ತಂದಿಲ್ ತಗಲಾಕೊಂಬಿಟ್ಟ ಅಂತ. ಬಟ್ ಐ ಅಪ್ರಿಶಿಯೇಟ್ ಕುಮಾರಸ್ವಾಮಿ, ಒಳ್ಳೇದೋ ಕೆಟ್ಟದ್ದೋ ಒಟ್ನಲ್ಲಿ ಪ್ರಜ್ವಲನ್ನ ಕರ್ಕೊಂಡ್ಬಂದು ನಮ್ಮ ದೇಶದ ಸಂವಿಧಾನದ ಮರ್ಯಾದೆಯನ್ನ ಕುಮಾರಸ್ವಾಮಿ ಎತ್ತಿಡ್ತಿದ್ದಾರೆ. ಬಟ್ ಡೆಫಿನೆಟ್ಲಿ ಪ್ರಜ್ವಲ್ ಖಂಡಿತವಾಗಿ ನಮ್ಮ ಚಿಕ್ಕಪ್ಪ ಶಿಕ್ಷೆ ಹಾಕಿಸಿದ್ದಾರೆ ಅಂತ ಅನ್ಕೊಂಡಿರ್ತಾನೆ. ಅದಿರ್ಲಿ ಬಿಡಿ, ಅದು ಬೇರೆ ವಿಚಾರ. ತಪ್ಪು ಮಾಡಿದ್ರೆ ನೀವು ಶಿಕ್ಷೆ ಆಗುತ್ತೆ, ತಪ್ಪು ಮಾಡಿಲ್ಲ ಅಂದ್ರೆ ಎಲ್ಲಿ ಶಿಕ್ಷೆ ಆಗುತ್ತೆ. ದರ್ಶನ್ ವಿಚಾರದಲ್ಲಿ ದರ್ಶನ್ ಅಭಿಮಾನಿಗಳು, ದರ್ಶನ್ನ ಇಷ್ಟಪಡೋರು, ಪ್ರೊಡ್ಯೂಸರ್ಸ್, ಫಿಲಂ ಇಂಡಸ್ಟ್ರಿ, ನಾನು ಹೇಳೋದೇನು ಅಂತಂದ್ರೆ ಅಕಸ್ಮಾತ್ ನಿರಪರಾಧಿ ಆದ್ರೆ ಓಕೆ, ದರ್ಶನ್ಗೆ ಶಿಕ್ಷೆ ಆದ್ರೆ ಏನಾಗಬಹುದು ಅಂತ ನಿಮ್ಮ ಹೂವಿಗೆ ಬಿಟ್ಟಿದ್ದು ಅಂತ ಹೇಳುತ್ತಾ, ದಯಮಾಡಿ ನಿರಪರಾಧಿಯಾಗಿ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಬೀಳಬೇಕೇ ಹೊರತು ಯಾವುದೋ ಫಿಲಂ ಅಂತ 100 ಫಿಲಂ ಮಾಡಬಹುದು. ಹೊರಗಡೆ ಇದ್ರೆ ಕನ್ವಿಕ್ಷನ್ ಆಯ್ತು ಅಂತಂದ್ರೆ ಅದು 2 ತರದ ಶಿಕ್ಷೆ ಆಗುವಂತ ಸಾಧ್ಯತೆ ಇದೆ. ಒಂದು ನಿರಪರಾಧಿ ಆಗ್ಬೋದು, ಅಥವಾ ಶಿಕ್ಷೆ ಆದ್ರೆ 2 ರೀತಿ ಶಿಕ್ಷೆ ಆಗುತ್ತೆ. ಒಂದು ಜೀವಾವಧಿ ಶಿಕ್ಷೆ, ದರ್ಶನ್ ಅಂಡ್ ಟೀಮ್ಗೆ ಜೀವಾವಧಿ ಶಿಕ್ಷೆ. ಬಟ್ ದರ್ಶನ್ ಅಂಡ್ ಪವಿತ್ರ ಮಾತ್ರ ಡೆಫಿನೆಟ್ಲಿ ಅವರಿಬ್ಬರಿಗೂ ಶಿಕ್ಷೆ ಆಗುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಅಂತ ಈ ಮೂಲಕ ನಿಮಗೆ ಹೇಳುತ್ತಾ, ದಯಮಾಡಿ ಅವ್ರನ್ನ ಹೊರಗಡೆ ಬರೋದ್ರ ಬಗ್ಗೆ ಯೋಚನೆ ಮಾಡಿ ಹೊರತು ಸಂಭ್ರಮಾಚರಣೆ ಆಮೇಲೆ ಇರಲಿ. ಆಮೇಲೆ ಇಟ್ ಈಸ್ ನಾಟ್ ದಟ್ ಈಸಿ. ದರ್ಶನ್ ಹೊರಗಡೆ ಬರೋದು ಅಷ್ಟು ಈಸಿನೂ ಅಲ್ಲ. ನನಗೆ ಗೊತ್ತಿರೋ ನನಗೇನು ದರ್ಶನ್ ಮೇಲೆ ಕೋಪ ಇಲ್ಲ, ಪಾಸಿಬಿಲಿಟೀಸ್ ಹೇಳ್ತಾ ಇರೋದು. ಹೊರಗಡೆ ಬರುವಂತ ಸಾಧ್ಯತೆಗಳು ಕಡಿಮೆ ಇದೆ, ಶಿಕ್ಷೆ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಶಿಕ್ಷೆ ಆದ್ರೆ 2 ರೀತಿ ಆಗುತ್ತೆ. ಒಂದು ಜೀವಾವಧಿ ಶಿಕ್ಷೆ ಆಗುತ್ತೆ, ಅಥವಾ ಡೆತ್ ಪೆನಾಲ್ಟಿ ಆಗ್ಬೋದು, ಯಾಕಂದ್ರೆ ಮರ್ಡರ್ ಕೇಸು. ಹಾಗಾಗಿ ನಾನು ಹೇಳೋದೇನು ಅಂತಂದ್ರೆ, ನೀವು ದರ್ಶನ ಇಷ್ಟಪಡೋರು ಯಾರೇ ಆಗಿರ್ಬೋದು, ಹೊರಗಡೆ ತರಲಿಕ್ಕೆ ಪ್ರಯತ್ನ ಬಿಡಿ. ಓಕೆ, ಅವರು ನಿರಪರಾಧಿಗೆ ಹೊರಗಡೆ ಬರಲಿ ಅಂತ ನಾನು ಕೂಡ ಆಸೆ ಬೀಳ್ತೀನಿ. ಬಟ್ ಅಕಸ್ಮಾತ್ ನಿಜವಾಗ್ಲೂ ಈ ಒಂದು ಕೊಲೆಯನ್ನ ಅವರು ಮಾಡಿದ್ದಾರೆ, ಖಂಡಿತವಾಗಿ ಶಿಕ್ಷೆ ಕೂಡ ಆಗಬೇಕು. ಯಾಕೆ ಅಂತಂದ್ರೆ ಕಾನೂನು ಮುಂದೆ ಯಾರು ಕೂಡ ದೊಡ್ಡವರಲ್ಲ, ಅದು ಯಾರೇ ಆಗಿರ್ಬೋದು. ಅಂತ ಪ್ರಜ್ವಲ್ ರೇವಣ್ಣನಿಗೆ ಶಿಕ್ಷೆ ಆಗಿದೆ ಅಂತಂದ್ಮೇಲೆ ಕಾನೂನು ಮುಂದೆ ಯಾರು ದೊಡ್ಡವರೇನಲ್ಲ. ಕೋರ್ಟ್ಗೆ ದರ್ಶನ್ ತಪ್ಪು ಮಾಡಿದ್ದಾರೆ ಅಂತಂದ್ರೆ ಖಂಡಿತವಾಗಿ ಶಿಕ್ಷೆ ಆಗೇ ಆಗುತ್ತೆ. ಅಕಸ್ಮಾತ್ ಅವರು ತಪ್ಪು ಮಾಡಿಲ್ಲ ಅಂತ ಕೋರ್ಟ್ಗೆ ಅನ್ಸಿದ್ರೆ ಅವ್ರನ್ನ ನಿರಪರಾಧಿಯಾಗಿ ಬಿಡುಗಡೆ ಮಾಡ್ತಾರೆ. ನಿರಪರಾಧಿಯಾಗಿ ಬಿಡುಗಡೆ ಆದ್ರೆ ಓಕೆ. ಅಕಸ್ಮಾತ್ ದರ್ಶನ್ಗೆ ಶಿಕ್ಷೆ ಆದ್ರೆ ದೇರ್ ಆರ್ 2 ಪಾಸಿಬಿಲಿಟೀಸ್. ಒಂದು ಜೀವಾವಧಿ ಶಿಕ್ಷೆ, ಜೀವನ ಪರ್ಯಂತ ದರ್ಶನ್ ಜೈಲಲ್ಲೇ ಇರಬೇಕು. ಎರಡನೇದು ಕ್ಯಾಪಿಟಲ್ ಪನಿಷ್ಮೆಂಟ್ ಆಫ್ ಕ್ಯಾಪಿಟಲ್, ಕೊಲೆಗೆ ನೇಣುಗಂಬಕ್ಕೆ ಹಾಕುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಇದೆರಡೂ ಕೂಡ ರಿಯಾಲಿಟಿನೇ. ನೀವು ಬೈಕೊಳಕ್ ಹೋಗ್ಬಿಡಿ. ಯಾಕೆ ಅಂತಂದ್ರೆ ಬರೀ ಸಂಭ್ರಮಾಚರಣೆ ಅಲ್ಲ, ಶಿಕ್ಷೆ ಆದ್ರೆ ನೇಣುಗಂಬಕ್ಕೆ ತನ್ನ ಕುತ್ತಿಗೆಯನ್ನ ಕೊಡಬೇಕಾಗುತ್ತೆ ದರ್ಶನ್. ಜೊತೆನಲ್ಲಿ ಜೀವಾವಧಿ ಶಿಕ್ಷೆ ಆದ್ರೆ ಪ್ರಜ್ವಲ್ ರೇವಣ್ಣನ್ ತರ ಇಡೀ ಜೀವನವೇ ಜೈಲಲ್ಲಿ ಕಳೀಬೇಕಾಗತ್ತೆ. 2 ಪಾಸಿಬಿಲಿಟೀಸ್ ಇರೋದ್ರಿಂದ ದಯಮಾಡಿ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಅವ್ರ ಮನೆಯವರು ಮತ್ತೆ ಅವರ ವಕೀಲರು ಅವ್ರನ್ನ ಹೊರಗಡೆ ತರಲಿಕ್ಕೆ ಪ್ರಯತ್ನ ಮಾಡಕ್ಕೆ ನೀವುಗಳು ಕೂಡ ಅವಕಾಶ ಮಾಡಿಕೊಡ್ಬೇಕು. ಹುಚ್ಚುತನವನ್ನ ಮೆರೆಯಕ್ ಹೋಗ್ಬೇಡಿ. ಯಾರೋ ಮನೆ ಹಾಕಿದ್ರು ದರ್ಶನ್ ಬಂದ್ಮೇಲೆ CM ಆಗ್ತಾರೆ ಅಂತ. ಖಂಡಿತ ಒಬ್ಬ MP ಆಗಿದ್ದವನು ಜೀವಾವಧಿ ಶಿಕ್ಷೆ ಆಗಿ ಜೈಲು ಹೊಡಿತಾವನೆ. ಬೇರೆ ಯಾರೂ ಅಲ್ಲ, ಅವ್ರ ತಾತ ಪ್ರಧಾನಮಂತ್ರಿ, ಅವರ ಚಿಕ್ಕಪ್ಪ 2 ಬಾರಿ CM ಆದವರು, ಅವ್ರ ತಂದೆ ಮಿನಿಸ್ಟರ್ ಆದವರು. ಅಂತ ಅವರ ಮನೆಯ ಮಗ ಇವತ್ತು ಜೈಲು ಹೊಡಿತಾವನೆ ಜೀವಾವಧಿ ಶಿಕ್ಷೆನಲ್ಲಿ. ಇಟ್ಸ್ ನನ್ ಅದರ್ ದ್ಯಾನ್ ದೇವೇಗೌಡರ ಕುಟುಂಬದ ಕುಡಿ ಪ್ರಜ್ವಲ್ ರೇವಣ್ಣ. ಅಂತ ದೊಡ್ಡ ಕುಟುಂಬದವರ ಮನೆ ಮಕ್ಕಳೇ ಶಿಕ್ಷೆ ಆಗಿದೆ ಅಂತಂದ್ರೆ ನ್ಯಾಯಾಲಯಕ್ಕೆ ನ್ಯಾಯ ಅನ್ನೋದು ಈ ದೇಶದಲ್ಲಿ ಇನ್ನ ಉಳಿದಿದೆ ಅಂತ ನಾವೆಲ್ಲ ಅನ್ಕೊಳ್ಬೇಕಾಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ದರ್ಶನ್ ಅವರ ವಿಚಾರದಲ್ಲಿ ಹೇಳಿದ್ನಲ್ಲ, ದರ್ಶನ್ ಅವರ ವಿಚಾರದಲ್ಲಿ 2 ಪಾಸಿಬಿಲಿಟೀಸ್. ಒಂದು ನಿರಪರಾಧಿಯಾಗಿ ಹೊರಗಡೆ ಬರಬಹುದು, ಅಕಸ್ಮಾತ್ ಶಿಕ್ಷೆ ಆದ್ರೆ 2 ರೀತಿಯ ಶಿಕ್ಷೆ ಆಗುತ್ತೆ. ಒಂದು ಜೀವಾವಧಿ ಶಿಕ್ಷೆ, ಎರಡನೇದು ಡೆತ್ ಪೆನಾಲ್ಟಿ. ಹಾಗಾಗಿ ದಯಮಾಡಿ ನಾನು ಕೇಳೋದೇನು ಅಂತಂದ್ರೆ, ಈ ಡೆವಿಲ್ ಫಿಲಂ ಬಗ್ಗೆ ಸೆಲೆಬ್ರೇಷನ್ ಎಲ್ಲ ಓಕೆ, ಬಟ್ ಅಟ್ ದ ಸೇಮ್ ಟೈಮ್ ಅಕಸ್ಮಾತ್ ದರ್ಶನ್ಗೆ ಶಿಕ್ಷೆ ಆದ್ರೆ ಜೀವನ ಪರ್ಯಂತ ಜೈಲಲ್ಲಿ ಇರಬೇಕಾಗತ್ತೆ. ಬದಲಾವಣೆ ಜಗದ ನಿಯಮ, ಬದಲಾವಣೆ ಕಡೆ ನಾವೆಲ್ಲರೂ ಕೊಡಬೇಕಾಗತ್ತೆ. ಹಂಗಂತ ನಾನು ಐ ಆಮ್ ಟಾಕಿಂಗ್ ಓನ್ಲಿ ದ ಪಾಸಿಬಿಲಿಟೀಸ್. ನನಗೆ ನೇರವಾಗಿ ಮಾತಾಡಿ ಅಭ್ಯಾಸ. ನಾನು ಹೇಳೋದೇನು ಅಂತಂದ್ರೆ ಫ್ಯಾನ್ಸ್ ಅಲ್ಲಿ ಆಗಿರ್ಬೋದು, ಅವರಲ್ಲಾಗಿರ್ಬೋದು,
ಮನೆಯವರಲ್ಲಾಗಿರ್ಬೋದು ಹೊರಗಡೆ ನಿರಪರಾಧಿ ಕರ್ಕೊಂಬರ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಓಕೆ, ಇನ್ನ ಶಿಕ್ಷೆ ಕೊಡೋದು ಬಿಡೋದು ಅದು ಕೋರ್ಟ್ಗೆ ಬಿಟ್ಟಂತ ವಿಚಾರ. ನಾವು ಯಾರು ಕೂಡ ಅದನ್ನ ಹೇಳಲಿಕ್ಕೆ ಅನರ್ಹರು. ಇವತ್ತು ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ನಾವು ಬುಲ್ಡೋಸರ್ ತಗೊಂಡು ಹೊಡಿತೀವಿ ಅಂತ. ಹೋಮ್ ಮಿನಿಸ್ಟರ್ಗೆ ತಲೆಯಲ್ಲಿ ಬುದ್ಧಿ ಇದೆಯಾ? ಅಲ್ರಿ, ಬುಲ್ಡೋಸರ್ ತಗೊಂಡು ಹೊಡಿಬೇಕು ಅಂದ್ರೆ ಕೋರ್ಟ್ ಆದೇಶ ಮಾಡಬೇಕು. ಕೋರ್ಟ್ ಆದೇಶ ಮಾಡುತ್ತಾ? ನೋಡ್ರಿ, ಇಂಥವ್ರು ದೇಶದ ಕಾನೂನು ಗೊತ್ತಿಲ್ಲ, ದೇಶದ ಸಂವಿಧಾನ ಗೊತ್ತಿಲ್ಲದವರೆಲ್ಲ ಇವತ್ತು ಹೋಮ್ ಮಿನಿಸ್ಟರ್ಗಳಾಗಿದ್ದಾರೆ. ಬದಲಾವಣೆ ಜಗತ್ತಿನಲ್ಲಿ ಬೇಕಾಗಿದೆ, ರಾಜ್ಯದಲ್ಲಿ ಬೇಕಾಗಿದೆ, ರಾಷ್ಟ್ರದಲ್ಲಿ ಬೇಕಾಗಿದೆ. ಅರಿವಿರುವಂತ ವ್ಯಕ್ತಿಗಳು ಹೋಮ್ ಮಿನಿಸ್ಟರ್ ಆಗಬೇಕು, ಸಿಎಂ ಆಗಬೇಕು. ನೋಡ್ರಿ, ಅದಕ್ಕೆ ಹೇಳೋದು, ಕಾನೂನು ಗೊತ್ತಿರಬೇಕು, ತಿಳುವಳಿಕೆ ಇರಬೇಕು, ಅಂತ ವ್ಯಕ್ತಿಗಳು ಹೋಮ್ ಮಿನಿಸ್ಟರ್ ಆಗಬೇಕು. ಜಾತಿ ಧರ್ಮಕ್ಕೋಸ್ಕರ ನಾವು ಇಷ್ಟಪಟ್ಟು ಇಂಥ ವ್ಯಕ್ತಿಗಳನ್ನ ನಾವು ಹೋಮ್ ಮಿನಿಸ್ಟರ್ ಸಿಎಂಗಳನ್ನ ಮಾಡ್ತೀರಿ. ತಲೆ ಇಲ್ದವನೆಲ್ಲ ಹೋಮ್ ಮಿನಿಸ್ಟರ್ ಆಗ್ತಾನೆ. ಆಯ್ತಾ? ಇಂಥ ಪರಿಸ್ಥಿತಿಗೆ ನಮ್ಮ ಬಂದು ನಿಂತಿದೆ. ವಾಟ್ ಎವರ್ ಇಟ್ಸ್ ಸೆಟ್ ಅಂಡ್ ಡನ್. ಒಂದು ಕಡೆ ಸಮಾಜದಲ್ಲಿ ಪೋಲಿಗಳ ತರ ದಿನ ಬಿಂಬಿಸ್ಕೊಳ್ತಾ ಇರುವಂತ ಒಂದು ಪೊಲೀಸ್ ಇಲಾಖೆ ಒಂದಾದ್ರೆ, ರಾಜ್ಯದಲ್ಲಿ ಅದು ಪರಪ್ಪನ ಅಗ್ರಹಾರದಲ್ಲಿ ಒಬ್ಬ ಒಳ್ಳೆಯ ಜೈಲರ್ ಇದ್ದಾನೆ. ಓಕೆ, ಆ ಜೈಲರೇ ದರ್ಶನ ನೋಡ್ಕೊಂತಾ ಇರೋದು ಅಂತ ಈ ಮೂಲಕ ಹೇಳುತ್ತಾ, ಅಂಡ್ ಐ ವಿಶ್ ಆಲ್ ದ ಬೆಸ್ಟ್ ದರ್ಶನ್ ಫ್ಯಾನ್ಸ್ಗೆ, ದರ್ಶನ್ ನಂಬಿರೋರ್ಗೆ, ದರ್ಶನ ಇಷ್ಟಪಡೋರ್ಗೆ. ಐ ಡೆಫಿನೆಟ್ಲಿ ವಿಶ್ ದಮ್ ಆಲ್ ದ ಬೆಸ್ಟ್. ಬಟ್ ಸ್ಟಿಲ್ ದ ಪಾಸಿಬಿಲಿಟೀಸ್ ಆರ್ ಓಕೆ. ಒಂದು ನಿರಪರಾಧಿ ಆಗ್ಬೋದು, ಎರಡನೇದು ಶಿಕ್ಷೆನೂ ಆಗ್ಬೋದು. ಶಿಕ್ಷೆ ಆದರೆ ಎರಡು ರೀತಿಯ ಶಿಕ್ಷೆ, ಒಂದು ಜೀವಾವಧಿ ಶಿಕ್ಷೆ ಅಥವಾ ಡೆತ್ ಪೆನಾಲ್ಟಿ. ದಯಮಾಡಿ ಇದು ಆಗದಿರಲಿ ಅಂತ ಬೇಡ್ಕೊಳ್ಳಿ, ಮಿಕ್ಕಿದ್ದು ಕೋರ್ಟ್ಗೆ ಬಿಟ್ಟಿದ್ದು ಅಂತ ಹೇಳುತ್ತಾ, ನಾನು ಯಾರ ದ್ವೇಷನೂ ಮಾಡಲ್ಲ. ನನಗೆ ಗೊತ್ತಿರೋದನ್ನ ಪ್ರಾಮಾಣಿಕವಾಗಿ ಹೇಳಕ್ಕೆ ನಾನು ಪ್ರಯತ್ನ ಬಿದ್ದಿದ್ದೀನಿ. ದರ್ಶನ್ ನೋಡ್ಕೊಂತಾ ಇರುವಂತ ಜೈಲು, ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಜೈಲು. ಅದು ಕ್ವಾರಂಟೈನ್ ಜೈಲು. ಯಾಕಂದ್ರೆ ನಾನು ಕೂಡ 97 ದಿವಸ ಇದ್ದೆ ಅಲ್ಲಿ. ಆಮೇಲೆ ದರ್ಶನ್ ನೋಡ್ಕೊಂತಾರ ಅಧಿಕಾರಿ, ಒನ್ ಆಫ್ ದ ಬೆಸ್ಟ್ ಜೈಲರ್ ಇನ್ ದ ಇಂಡಿಯಾ. ಇಡೀ ಇಂಡಿಯಾದಲ್ಲೇ ಒನ್ ಆಫ್ ದ ಬೆಸ್ಟ್ ಜೈಲರ್ ಅಂತ ಹೇಳ್ಬೋದು. ನಾನು ನಿಜವಾಗ್ಲೂ ಹೇಳ್ತೀನಿ, ನಾನ್ ಸಿಎಂ ಆದ್ರೆ ಐ ಡೆಫಿನೆಟ್ಲಿ ರೆಕಮೆಂಡ್ ಹಿಮ್ ಫಾರ್ ಎ ಪ್ರೆಸಿಡೆಂಟ್ ಮೆಡಲ್. ನಾನ್ ಸಿಎಂ ಆಗಿದ್ದ ದಿವಸ ಆ ಅಧಿಕಾರಿಗೆ ಪ್ರಾಮಾಣಿಕವಾಗಿ ಒಂದು ಪ್ರೆಸಿಡೆಂಟ್ ಮೆಡಲ್ ನ ಅವಾರ್ಡ್ ಮಾಡಲಿಕ್ಕೆ ರೆಕಮೆಂಡ್ ಮಾಡ್ತೀನಿ. ಯಾಕಂದ್ರೆ ಈ ಡಿಸರ್ವ್ಸ್. ಓಕೆ, ಅಷ್ಟು ಈಸಿ ಅಲ್ಲ ಜೈಲನ್ನ ಮೇಂಟೈನ್ ಮಾಡೋದು. ಆ ಅಧಿಕಾರಿ ಮೇಂಟೈನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ನನ್ನ ಬಾಯಲ್ಲಿ ಆ ವ್ಯಕ್ತಿಯ ಹೆಸರು ಬಂದಿಲ್ಲ, ಬಟ್ ಆದ್ರೆ ದರ್ಶನ್ ನೋಡ್ಕೊಂತಾರ ಜೈಲರ್ ಈಸ್ ಒನ್ ಆಫ್ ದ ಬೆಸ್ಟ್ ಜೈಲರ್. ಅಂಡ್ ಕ್ವಾರಂಟೈನ್ ಜೈಲ್ ಬಟ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಜೈಲ್ ಅಂತ ಹೇಳ್ಬಲ್ಲೆ. ಪ್ರೇ ಟು ಗಾಡ್ ದರ್ಶನ್ ಈಸ್ ಔಟ್. ಗೊತ್ತಿಲ್ಲ, ನೀವೆಲ್ಲ ಹೊರಗಡೆ ಬರಲಿ ಅಂತ ನಾವೆಲ್ಲ ಅನ್ಕೊಂತಾ ಇದೀವಿ. ಅಕಸ್ಮಾತ್ ಶಿಕ್ಷೆ ಆದ್ರೆ ಪ್ರಜ್ವಲ್ ತರ ಜೈಲಲ್ಲಿ ಇರಬೇಕಾಗತ್ತೆ. ಥ್ಯಾಂಕ್ ಯು. ಆ ರೀತಿ ಆಗೋದು ಬೇಡ. ಏನೋ ಕೋರ್ಟ್ ಡಿಸೈಡ್ ಮಾಡಿದೆ, ಅದನ್ನ ನಾವು ಹೇಳಲಿಕ್ಕೆ ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ ಅಂತ ಹೇಳ್ತಾ, ನನ್ನ ಎರಡು ಮಾತುಗಳನ್ನ ಪೊಲೀಸರ ಬಗ್ಗೆ, ಜೈಲಿನ ಬಗ್ಗೆ, ಯಾವ ಜೈಲನ್ನ ನೀವೆಲ್ಲ ಕೆಟ್ಟದ್ದು ಮಾಧ್ಯಮಗಳು ಇಲ್ಲೆಲ್ಲ ಏನೋ ಫೋನ್ ಬಳಸ್ತಾರೆ ಅಂತ ಹೇಳ್ತಾರೆ, ಅದೇ ಜೈಲಲ್ಲಿ ಒಬ್ಬ ಒಳ್ಳೆ ಅಧಿಕಾರಿ ಇದ್ದಾನೆ. ಒಳ್ಳೆ ರೀತಿನಲ್ಲಿ ಅವರ ಒಂದು ಟೀಮ್ ಇದೆ, ಒಂದಷ್ಟು ಜನ ಅವರು ಪ್ರಯತ್ನ ಬೀಳ್ತಾ ಇದ್ದಾರೆ. ಅವ್ರ ಕಣ್ತಪ್ಪಿನೂ ಏನಾದರೂ ಆದ್ರೆ ಅದಕ್ಕೆ ಪಾಪ ನಾವು ಅವ್ರು ಏನ್ ಮಾಡಕ್ಕಾಗುತ್ತೆ. ಬಟ್ ದೇರ್ ಈಸ್ ಅನ್ ಆಫೀಸರ್ ಇನ್ ಜೈಲ್. ಅಂಡ್ ನೀವು ಜೈಲರ್ ಫಿಲಂ ನೋಡಿದ್ರೆ ಸೇಮ್ ಜೈಲರ್ ಫಿಲಂ ಅಲ್ಲಿ ಯಾವ ರೀತಿ ಇದೋ ಅದೇ ರೀತಿ ಅಧಿಕಾರಿ ಇದ್ದಾರೆ. ಓಕೆ, ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ದರ್ಶನ್ ಅಭಿಮಾನಿಗಳು, ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಹೊರಗಡೆ ಬರಲಿ ಅಂತ. ಬಟ್ ಕೋರ್ಟ್ ಶಿಕ್ಷೆ ಕೊಡಬೇಕು ಅಂದ್ರೆ ನೀವು ಏನೂ ಮಾಡಕ್ಕಾಗಲ್ಲ. ನಾನು ಕೂಡ ಪ್ರಾರ್ಥನೆ ಮಾಡ್ಕೊಂತೀನಿ ಒಳ್ಳೇದಾಗ್ಲಿ ಅಂತ. ಜೊತೆನಲ್ಲಿ ಆ ಸತ್ತು ಹೋದಂತ ರೇಣುಕಾ ಸ್ವಾಮಿ ಕುಟುಂಬಕ್ಕೂ ಸಹ ಒಳ್ಳೇದಾಗ್ಲಿ ಅಂತ ನಾನು ಬೇಡ್ಕೊಳ್ತೀನಿ. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಯಾಕಂದ್ರೆ ಆ ಕುಟುಂಬದಲ್ಲಿ ವ್ಯಕ್ತಿ ಕಳ್ಕೊಂಡಿದ್ದಾರೆ, ಅವ್ನು ಕಚರಾನೇ ಇರ್ಬೋದು, ಬಟ್ ಆದ್ರೆ ಅವ್ರ ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಆ ವ್ಯಕ್ತಿ ಹೋಗಿದ್ದಾನೆ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತೀನಿ. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಕಣ ಕಣದಲ್ಲೂ ಕನ್ನಡ.